ಕಾರ್ಯಗಳನ್ನು ತಿಳಿಸ್ತಾ ಇನ್ನು ಮುಂದೆ ನಮ್ಮ ಜಯತೀರ್ಥ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಮಹಾಸ್ವಾಮಿಗಳಲ್ಲಿ ಶ್ರೀಮನ್ಯಾಯ ಸುಧಾ ಮಂಗಲವನ್ನು ಮಾಡಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಎಲ್ಲರಿಗೂ ಕೂಡ ಧರ್ಮದ ವಿಶೇಷವಾದ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರುವಂತಹ ಯುವ ವಿದ್ವಾಂಸರು ಪಂಡಿತ ಫಣೀಂದ್ರಾಚಾರ್ಯ ನಾಗಲಮಡಿಕೆ ಅಂತ ಅವರು ಇನ್ನು ಮುಂದೆ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಅಶೇಷವಾಗ್ಜಾಡ್ಯಮಲಾಪಹಂತ್ರೇ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿಃ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಅಸಾಧ್ಯ ಸಾಧಕ ಸ್ವಾಮಿನ್ನಸಾಧ್ಯಂ ತವ ಕಿಂ ವದ ರಾಮದೂತದಯಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ನೌಮಿನ್ಯಾಯ ಸುಧಾದಿಕ್ಲುಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನ್ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಶುಕವಃ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಹರಿ ಓಂ. ಶಾಸ್ತ್ರದಲ್ಲಿ ವೇದವ್ಯಾಸ ದೇವರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ. ಅದೇ ಶಾಸ್ತ್ರ ಹೇಳತ್ತೆ, ಶರೀರ ಮಾತ್ರಂ ಖಲು ಧರ್ಮ ಸಾಧನಂ. ದೇವರು ಕೊಟ್ಟಂತಹ ಶರೀರ, ದೇವರು ಅನುಗ್ರಹ ಮಾಡಿದಂತಹ ಮನುಷ್ಯ ಜನ್ಮ, ಅದರಲ್ಲಿಯೂ ಬ್ರಾಹ್ಮಣ ಜನ್ಮ, ಅದರಲ್ಲಿಯೂ ವೈಷ್ಣವ ಜನ್ಮ, ಅದರಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರ ಅನುಯಾಯಿಗಳಾದ ಇಂತಹ ಸತ್ಯ ಸಂಕಲ್ಪ ತೀರ್ಥರು, ಸತ್ಯ ಸಂತುಷ್ಟ ತೀರ್ಥದ ಸನ್ನಿಧಾನ, ಆ ಗುರುಗಳ ಸನ್ನಿಧಾನದಲ್ಲಿ ನಾವಿದ್ದೇವೆ. ಆ ಗುರುಗಳ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ಅವರಿಗೊಂದಿಷ್ಟು ದರ್ಶನ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ ಅಂದರೆ ನಮ್ಮ ಕೋಟಿ ಕೋಟಿ ಜನ್ಮಗಳ ಸಾಧನೆ ಅಂತಾನೆ. ತತ್ರಾಪಿ ಜನ್ಮಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮಶತಕೋಟಿಷು ವೈಷ್ಣವತ್ವಂ,
ತತ್ರಾಪಿ ಜನ್ಮ ಶತಕೋಟಿಷು ಮತ್ವರತ್ವಂ. ದಾಸರು ಹೇಳ್ತಾರೆ, ಮುಂದೆ ಇಂಥ ಜನ್ಮ ಬರದಣ್ಣ, ನೋಡಣ್ಣ ನೀನು ಮಂದಮತಿಯು ಕಾಣಬೇಡಣ್ಣ, ನಾಳೆ ನೋಡೋಣೆಣ್ಣ ಬೇಡಣ್ಣ, ಕೇಳಣ್ಣ ನೀನು ಬಾಳುವ ಸ್ಥಿರವೆಂದು ತಿಳಿಯಣ್ಣ. ಕೋಳಿ ಪಿಳ್ಳೆಯಾಡುವಾಗ ಹದ್ದು ಒಯ್ಯುವಂತ ಯಮನು, ಮುಂದೆ ಇಂಥ ಜನ್ಮ ಬರದಣ್ಣ. ಮನುಷ್ಯರಾಗಿ ಹುಟ್ಟಿದ್ದೇವೆ, ತಾಯಿಯ ಗರ್ಭದಿಂದ ಹೊರಗೆ ಬಂದಿದ್ದೇವೆ, ದೇವರು ಕೊಟ್ಟಂತಹ ವರ, ತಾಯಿಯ ಗರ್ಭದಿಂದ ಹೊರಗೆ ಬಂದಿದ್ದೇವೆ, ಮನುಷ್ಯ ಜನ್ಮ ಬಂದಿದೆ ಅಲ್ರಿ. ಮನುಷ್ಯ ಜನ್ಮ ಬಂದಾಗ ಕುಡುಕರು ಕಟುಕರು ಆಗಿಬಿಟ್ರೆ ಗತಿ ಏನ್ರಿ? ಅದರಲ್ಲಿಯೂ ಕೂಡ ವಿಶೇಷವಾಗಿ ಬ್ರಾಹ್ಮಣರಾಗಿ ಬಂದಿದ್ದೇವೆ. ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ಕೋಟಿ ಕೋಟಿ ಜನ್ಮಗಳ ಸಾಧನೆ ಆದರೆ ಮಾತ್ರ ಬ್ರಾಹ್ಮಣ ಜನ್ಮ. ಏನು ಬ್ರಾಹ್ಮಣರು ಇಷ್ಟು ಮಹತ್ವ ಯಾಕೆ ಬ್ರಾಹ್ಮಣರಿಗೆ ಅಂದ್ರೆ, ಆ ಶಬ್ದ ಹೇಳುತ್ತೆ ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಲ್ಲ, ಪರಬ್ರಹ್ಮ. ಆ ಪರಬ್ರಹ್ಮನನ್ನು ಅಣ ಅಂದ್ರೆ ಸರಿಯಾಗಿ ತಿಳಿದುಕೊಂಡವರು ಅಂತ ಅರ್ಥ. ಅಣ ಗತಿ, ಏ ಗತ್ಯರ್ಥಾಹ ತೇ ಜ್ಞಾನಾರ್ಥಾಹ. ಅಣ ಶಬ್ದಕ್ಕೆ ಗತಿ ಅಂತ ಅರ್ಥ ಇದೆ, ಗತಿ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ. ಪರಬ್ರಹ್ಮನನ್ನು ಸರಿಯಾಗಿ ಯಾರು ತಿಳಿದುಕೊಂಡಿದ್ದಾರೆ ಅವರೇ ಬ್ರಾಹ್ಮಣರು ಅಲ್ರಿ. ಅದನ್ನು ನಾವು ಸರಿಯಾಗಿ ತಿಳ್ಕೊಂಡಿವಲ್ಲ, ಮತ್ತೆ ನೀವು ಹೇಳೋದು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಏಕೈಕ ವ್ಯಕ್ತಿ ಪರಬ್ರಹ್ಮನು, ಅದು ನಮಗೂ ಗೊತ್ತಿದೆ. ಆದರೆ ನಾವೆಲ್ಲ ತಿಳಿದುಕೊಳ್ತೇವೆ, ಈಗ ನಡೆಯುವಂತಹ ಕಲಿಯುಗದಲ್ಲಿ ನಡೆಯುವಂತಹದ್ದು ಯಾರು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ನಾವು ತಿಳಿದುಕೊಂಡಿದ್ದೇವೆ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಸ್ಥಿತಿಯನ್ನು ಮಾಡ್ತಾನೆ, ಲಯವನ್ನು ಮಾಡುವವನು ರುದ್ರದೇವರು. ಹಾಗಾದರೆ 3 ಜನ ಬೇರೆ ಆಗೋಯ್ತು. ಹಾಗಾದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡೋದೇ ಅರ್ಥ ಆಗಿ ಭಗವಂತ ಅಲ್ಲ ಎಂಬುವ ಜ್ಞಾನ, ಅಜ್ಞಾನ ತುಂಬಿ ತುಳುಕ್ತಾ ಇದೆ ನಮ್ಮ ತಲೆಯಲ್ಲಿ. ಅದಕ್ಕೆ ಹೇಳ್ತಾನೆ ಪರಬ್ರಹ್ಮ ಅಂದ್ರೆ ಭಗವಂತನೇ ಸೃಷ್ಟಿ ಮಾಡೋದು, ಭಗವಂತನೇ ಲಯ ಮಾಡೋದು, ಭಗವಂತನೇ ಸ್ಥಿತಿ ಮಾಡೋದು. ಚತುರ್ಮುಖ ಬ್ರಹ್ಮದಲ್ಲಿ ನಿಂತು ಸೃಷ್ಟಿ ಮಾಡುವಂತ ಪ್ರೇರಣೆ ಮಾಡಿಸುವವನು ಭಗವಂತ. ರುದ್ರದೇವಲ್ಲಿ ನಿಂತು ಲಯ ಮಾಡುವವನು ಮಾಡಿಸುವವನು ಭಗವಂತ. ಅವನು ಇಲ್ಲ ಅಂದ್ರೆ ಅವರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ತೃಣಮಪಿ ನಚಲತಿ, ಭಗವಂತನ ಅನುಗ್ರಹ ಇಲ್ಲ ಅಂದರೆ. ಅಂತಹ ಸರಿಯಾದ ಜ್ಞಾನವನ್ನು ತಿಳಿದುಕೊಂಡವರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಸರ್ವಕರ್ಮಕರ್ತ ಸರ್ವಕರ್ಮಕಾರಯಿತ್ರ. ಎಲ್ಲ ಕರ್ಮಗಳನ್ನು ಒಳಗೆ ನಿಂತು ಮಾಡುವವನು, ಮಾಡಿಸುವವನು, ಫಲವನ್ನು ಕೊಡುವವನು, ಕೊಡಿಸುವವನು ಭಗವಂತ ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಎಲ್ಲ ಲೋಕಗಳಲ್ಲಿ ಅಂತರ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣುವಿನಲ್ಲಿ ಇದ್ದಾನೆ, ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾದ ಭಗವಂತ ನಮ್ಮ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ವ್ಯಕ್ತಿ ಒಬ್ಬನೇ ಒಬ್ಬ ವ್ಯಕ್ತಿ, ಅವನೇ ಕೃಷ್ಣ ಪರಮಾತ್ಮ, ಅವನೇ ಧನ್ವಂತರಿ, ಅವನೇ ನರಸಿಂಹದೇವರು. ಈ ಜ್ಞಾನ ನಮಗೆ ಇರಬೇಕು ಅಂತಾನೆ. ಆವಾಗ ನಾವು ಬ್ರಾಹ್ಮಣರಾಗಿದ್ದಕ್ಕೂ ಸಾರ್ಥಕವಾಗಿ ಹೋಗುತ್ತೆ. ಬ್ರಾಹ್ಮಣನಾಗಿ ಹುಟ್ಟಿದ್ದೇವೆ, ಅದರಲ್ಲಿಯೂ ವೈಷ್ಣವ ಜನ್ಮ ಬಂದಿದೆ, ಶ್ರೀಮದಾಚಾರ್ಯರ ಅನುಯಾಯಿಗಳಾಗಿ ಬಂದಿದ್ದೇವೆ, ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಗುರುಗಳ ಉಪದೇಶವನ್ನು ಪಡೀತಾ ಇದ್ದೇವೆ. ಇಂಥ ಜನ್ಮ ಬಂದಾಗ ನಾವು ಏನು ಮಾಡಬೇಕು ಅದನ್ನು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಮನುಷ್ಯ ಜನ್ಮ ಬಂದಿದೆ, ಬ್ರಾಹ್ಮಣ ಜನ್ಮ ಬಂದಿದೆ, ವೈಷ್ಣವರಾಗಿದ್ದೇವೆ, 4 ಕರ್ಮಗಳನ್ನು ತಾವು ಮಾಡಿದ್ದಾರೆ, ನಮಗೆ ಮಾಡ್ರಿ ಅಂತ ತೋರಿಸಿಕೊಡ್ತಾರೆ. ಏನು, ನಾವು ಶುದ್ಧವಾದ ಇಂದ್ರಿಯಗಳಿಂದ ಕರ್ಮಗಳನ್ನು ಮಾಡಬೇಕು ಅಂದರೆ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಪಂಚಗವ್ಯ ಪ್ರಾಶನೆಯನ್ನು ಮಾಡಬೇಕು, ಗಂಗಾದಿ ನದಿಗಳ ಸ್ನಾನವನ್ನು ಮಾಡಬೇಕು, ದೇಹ ಶುದ್ಧವಾಗತ್ತೆ. ಶುದ್ಧವಾದ ಇಂದ್ರಿಯಗಳಿಂದ ಸತ್ಕರ್ಮಗಳನ್ನು ಮಾಡ್ತೇವೆ, ಕರ್ಮಗಳಿಂದ ಜ್ಞಾನ. ಕರ್ಮಣ ಜ್ಞಾನಮಾಪ್ನೋತಿ ಜ್ಞಾನೇನೈವ ಪರಂಪದಂ. ಅಲ್ರಿ, ಜ್ಞಾನ ಅಂದ್ರೇನು? ನಾವು ಕೂಡ ಪಾಠ ಪ್ರವಚನ ಕೇಳ್ತಾ ಇದ್ದೇವೆ, ಬೇಕಾದಷ್ಟು ಜ್ಞಾನ ಇದೆ, ಆ ತತ್ವಜ್ಞಾನದಿಂದ ಮೋಕ್ಷ ಸಿಗತ್ತೆ ನಮಗೆ ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ ಅಂತಾನೆ ಭಗವಂತ. ಯಾಕೆ ಗೊತ್ತಾ? ಮೊದಲು ನಮ್ಮ ದೇಹ ಶುದ್ಧವಾಗಿ ಇರಬೇಕು. ಚಾತುರ್ಮಾಸ್ಯ, ಏಕಾದಶ್ಯಾದಿ ಉಪವಾಸಗಳು, ವ್ರತ ನಿಯಮಗಳು, ಭೀಷ್ಮಪಂಚಕ, ಅನೇಕ ವ್ರತಗಳನ್ನು ಮಾಡಿ ನಮ್ಮ ದೇಹ ತುಳಸಿ ಕಾಷ್ಠದಂತೆ ಒಣ ಆಗಿರಬೇಕಂತ, ಶುದ್ಧವಾಗಿ ಇರಬೇಕು. ಅಂತಹ ಶುದ್ಧವಾದ ದೇಹದಿಂದ ಮಾಡಿದಂತಹ ಕರ್ಮಗಳಿಗೆ ಭಗವಂತ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ. ಆ ಜ್ಞಾನ ಆಗಬೇಕು.
ಆ ಜ್ಞಾನ ಬರಬೇಕು ಅಂದರೆ ದೇಹ ಶುದ್ಧವಾಗಬೇಕು. ದೇಹ ಶುದ್ಧವಾಗಬೇಕು ಅಂದರೆ ಗಂಗಾದಿ ನದಿ ತೀರ್ಥಗಳ ಸ್ನಾನ ಮಾಡಬೇಕು. ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಮಹಿಮೆಯಲ್ಲಿ ಕೇಳ್ತೇವೆ ಏನಂತ, ಗಂಗಾದಿ ಸಕಲ ತೀರ್ಥಗಳ ಸ್ನಾನ ಮಾಡಲಿಕ್ಕೆ ನಾವು ಹರಿದ್ವಾರ ಅಲಕನಂದಾದಿ ನದಿಗಳಿಗೆ ಹೋಗಿ ಸ್ನಾನ ಮಾಡಿ ಬರೋದಾದರೆ ಅದ್ಯಾವುದೂ ಮಾಡೋದು ಬೇಡ. ಕೇವಲ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ವೃಂದಾವನ ದರ್ಶನ ಮಾಡಿದರೆ ಸಾಕು, ಸಮಸ್ತ ತೀರ್ಥಗಳ ಸ್ನಾನ ಮಾಡಿದ ಪುಣ್ಯ ಬರುತ್ತೆ ನಿಮಗೆ ಅಂತಾನೆ ಭಗವಂತ. ಯಾಕೆ ಅಷ್ಟು ಪುಣ್ಯವನ್ನು ತಂದಿಟ್ಟುಕೊಂಡಿದ್ದಾರೆ? ಯಾಕೆ ಆ ಗಂಗಾ ನದಿ ಪ್ರತ್ಯಕ್ಷಳಾಗಿ ಅವರ ಪಕ್ಕದಲ್ಲಿಯೇ ಇದ್ದಾಳೆ? ಎಲ್ಲ ಗುರುಗಳು ಹೇಳ್ತಾ ಇದ್ದಾರೆ, ಎಲ್ಲರ ವಿದ್ವಾಂಸರು ಕೂಡ ಹೇಳಿದ್ದಾರೆ. ಯಾಕೆ ಅಷ್ಟು ಮಹತ್ವ ಅದಕ್ಕೆ? ಅನ್ನದಾನ ಮಾಡಿದರ ಪುಣ್ಯದಿಂದ ಅವರಿಗೆ ಬಂದಿದೆ ಆ ಪುಣ್ಯ. ಗಂಗಾ ಪ್ರತ್ಯಕ್ಷಳಾಗಿದ್ದಾಳೆ, ಅನ್ನದಾನ ಮಾಡಿದ್ದಾರೆ. ಎಷ್ಟು ದಿವಸ? ಯಾಕೆ ಆ ಸತ್ಯ ಸಂಕಲ್ಪ ತೀರ್ಥರಿಗೆ ಆ ಶಕ್ತಿ ಬಂತು, ಆ ಮಹಿಮೆ ಎಲ್ಲಿಂದ ಬಂತು ಅಂತ ಒಂದು ವರಾಹ ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಗೌತಮ ಋಷಿಗಳು ತಾವು ಈ ಮಂಚ ಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು, ಸಂಸಾಯ ಅಕ್ಷಯ ಸಾಗರ, ಈ ಅಕ್ಷಯ ಸಾಗರವಾದಂತಹ ಸಂಸಾರ ಸಾಗರದಲ್ಲಿ ಜಂಜಾಟ ಬೇಡ ಅಂತ ತಮ್ಮ ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗಿದ್ದಾರೆ ಗೌತಮ ಋಷಿಗಳು. ಅಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾರೆ? ನಮ್ಮ ಕೆಲಸವೇನು? ಕೇವಲ ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಪಾಠ ಪ್ರವಚನಗಳನ್ನು ಮಾಡುವಂತಹ ಒಂದೇ ಒಂದು ಕೆಲಸ ನಮ್ಮದು ಅಂತ ತಿಳಿದುಕೊಂಡು ಗೌತಮ ಋಷಿಗಳು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಂತಹ ಸಮಯದಲ್ಲಿ ನಿತ್ಯದಲ್ಲಿಯೂ ಕೂಡ ಶಿಷ್ಯರಿಗೆ ಪಾಠ ಪ್ರವಚನವನ್ನು ಹೇಳ್ತಾ ಇರ್ತಾರೆ. ಹೇಳುವಂತಹ ಸಮಯದಲ್ಲಿ ಸ್ವಾಮಿ ಭಗವಂತ ಅವರ ತಪಸ್ಸಿಗೆ ಮೆಚ್ಚು ಅವರಿಗೆ ಪ್ರತ್ಯಕ್ಷನಾಗ್ತಾನೆ ಭಗವಂತ. ಪ್ರತ್ಯಕ್ಷನಾದಾಗ ಕೇಳ್ತಾನಂತೆ ಆ ಭಗವಂತ, ಗೌತಮ ಋಷಿಗಳೇ ನಿಮಗೇನು ಬೇಕು? ಸ್ವಾಮಿ, ನಾನು ಸತ್ಯ ಸಂಕಲ್ಪ ತೀರ್ಥರ ಹತ್ರ, ಧನ್ವಂತರಿ ಹತ್ರ, ಸತ್ಯ ಸಂತುಷ್ಟರ ಹತ್ರ ನಾವೆಲ್ಲ ಹೋಗುವಂತೆ ಏನೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಬಂದವನಲ್ಲ ನಾನು ನಿಮ್ಮ ಹತ್ರ ಯಾಕೆ ನಾನು ತಪಸ್ಸನ್ನು ಮಾಡಿದ್ದೇನೆ? ನಿನ್ನ ಪ್ರೀತಿಗಾಗಿ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ನಾನು ತಪಸ್ಸನ್ನು ಮಾಡಿದ್ದೇನೆ ಹೊರತಾಗಿ ಯಾವುದೋ ಒಂದು ವರಗಳನ್ನು ಕೇಳೋದಕ್ಕೆ ನಾನು ತಪಸ್ಸನ್ನು ಮಾಡಿಲ್ಲ. ಯಾಕೆ ತಪಸ್ಸನ್ನು ಮಾಡಿದ್ಯಾ? ಏನಾದರೂ ವರ ಕೇಳು ಅಂತ. ವರಂ ಋಣೀಶ್ವ ಭಗವನ್ ಅಂತಾನೆ. ಆ ವರವನ್ನು ಕೇಳುವಾಗ ಗೌತಮ ಋಷಿಗಳು ಕೇಳಿದಂತಹ ವರ ಕೇಳಿದರೆ ಬಹಳ ಅದ್ಭುತವಾಗಿ ಹೋಗುತ್ತೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ಏನು ವರವನ್ನು ಕೇಳಿದ್ದಾರೆ? ಶೀಘ್ರದಲ್ಲಿ ಧಾನ್ಯೋತ್ಪತ್ತಿ ಆಗಬೇಕು. ಹೇಗಾಗಬೇಕು ಅಂದರೆ, ನಾನು ಬೆಳಗ್ಗೆ ಪಾಠವನ್ನು ಹೇಳಬೇಕು ಶಿಷ್ಯರಿಗೆ. ಬೆಳಿಗ್ಗೆ ಎದ್ದು ಮೃತ್ತಿಕಾ ಶೌಚಾದಿಗಳನ್ನು ಮುಗಿಸಿಕೊಂಡು, ಸ್ನಾನ ದೇವರ ಪೂಜೆಯನ್ನು ಮುಗಿಸಿಕೊಂಡು ನಾನು ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು. ಆ ಪಾಠ ಮುಗಿದ ಮೇಲೆ ದೇವರ ಪೂಜೆಗೆ ನೈವೇದ್ಯಕ್ಕೆ ಅಂತ ಹೋಗುವಷ್ಟರ ಒಳಗೆ ಆ ಧಾನ್ಯದ ಉತ್ಪತ್ತಿ ಆಗಬೇಕು. ಏನ್ರಿ ಗತಿ ಇದು? ಬೆಳಿಗ್ಗೆ ಈಗ 6 ತಿಂಗಳಲ್ಲ, ವರ್ಷಾನುಗಟ್ಲೆ ಮಾಡಿದರೂ ಕೂಡ ಧಾನ್ಯದ ಉತ್ಪತ್ತಿ ಆಗೋದು ಕಷ್ಟ ಆಗಿದೆ. ಮಳೆ ಇಲ್ಲ, ಬರ ಅಂತ ಅದು ಅಂತಹ ಕಾಲದಲ್ಲಿ, ಈ ಕಾಲದಲ್ಲಿ ಅವರು ಹೇಳ್ತಾ ಇದ್ದಾರೆ, ಆ ಧಾನ್ಯದ ಉತ್ಪತ್ತಿ ಹೇಗಾಗಬೇಕು ಅಂದ್ರೆ ಶೀಘ್ರದಲ್ಲಿ ಧಾನ್ಯೋತ್ಪತ್ತಿ ಆಗಬೇಕು ಅಂತ ಕೇಳಿದ ವರವನ್ನು ಭಗವಂತ ಖಂಡಿತವಾಗಿ ನಿನಗೆ ಅನುಗ್ರಹ ಮಾಡ್ತೇನೆ. ನೀನು ಯಾಕೆ ಕೇಳ್ತಾ ಇದ್ದೀಯ ವರಗಳನ್ನು? ನಾವು ಕೇಳ್ತೇವೆ ನಮ್ಮ ಸ್ವಾರ್ಥಕ್ಕಾಗಿ ಕೇಳ್ತೇವೆ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳಿಗೆ ಉದ್ಯೋಗ ಬರಲಿ, ಪ್ರಮೋಷನ್ ಬರಲಿ ಅಂತ. ಆ ಗೌತಮ ಋಷಿಗಳು ಹಾಗೆ ಕೇಳ್ತಾ ಇಲ್ಲ. ನನ್ನ ಕಾಡಿಗೆ ಯಾವಾಗಲೂ ಋಷಿಗಳು ಬರ್ತಾ ಇರ್ತಾರೆ, ಮುನಿಗಳು ಬರ್ತಾ ಇರ್ತಾರೆ, ಅನ್ನದಾನ ಮಾಡಬೇಕು, ವಸ್ತ್ರಗಳನ್ನು ಕೇಳ್ತಾ ಇರ್ತಾರೆ. ಅವರ ಅನ್ನದಾನಕ್ಕಾಗಿ ನಾನು ಏನು ಮಾಡ್ತೇನೆ ಅಂತಂದ್ರೆ ವರವನ್ನು ಕೇಳ್ತಾ ಇದ್ದೇನೆ, ಅನುಗ್ರಹ ಮಾಡಬೇಕು ಅಂತ ಅನುಗ್ರಹ ಮಾಡ್ತಾರೆ. ಮಾಡಿದ ಮೇಲೆ ಸ್ವಲ್ಪ ದಿವಸಕ್ಕೇನೆ ಗೌತಮ ಋಷಿಗಳು ವಾಸ ಮಾಡುವಂತಹ ರಾಜ್ಯದಲ್ಲಿ ಕ್ಷಾಮ ಬಂದು ಹೋಗುತ್ತೆ. ಏನಂತ? 12 ವರ್ಷಗಳ ಕಾಲ ಅವರ ಒಂದು ರಾಜ್ಯದಲ್ಲಿ ಕ್ಷಾಮ ಬರುತ್ತೆ. ಕಸ್ಯಚಿತ್ ಕ್ವಾತಕಾಲಸ್ಯ ಮಹತಿ ದ್ವಾದಶಾಬ್ದಿಕ ಅನಾವೃಷ್ಟಿ ದ್ವಿಜವರಾಹ ಅಥವತ್ ಲೋಮಹರ್ಷಣೆ. ಸೇಮ್ ನಾವು 12 ವರ್ಷಗಳ ಕಾಲ ಕ್ಷಾಮ ಬಂದಿದೆ, ಅನಾವೃಷ್ಟಿ ಬಂದಿದೆ. ಅದರ ಪರಿಹಾರಕ್ಕಾಗಿ ಎಲ್ಲ ಋಷಿಗಳು ಕೂಡ ತಿಳಿದುಕೊಂಡಿದ್ದಾರೆ, ಇಲ್ಲಿ ಗೌತಮ ಋಷಿಗಳು ಇದ್ದಾರೆ, ಅವರ ಹತ್ರ ಹೋದರೆ ನಮಗೆ ಒಂದಿಷ್ಟು ಅನ್ನ ಸಿಗತ್ತೆ.
ತಿನ್ಲಿಕ್ಕೂ ಕುಡಿಲಿಕ್ಕೂ ಅವರ ಹತ್ರ ಗತಿ ಇಲ್ಲ ಋಷಿಗಳ ಹತ್ರ. ಇದನ್ನು ತಿಳಿದುಕೊಂಡು ಗೌತಮ ಋಷಿಗಳ ಹತ್ರ ಹೋಗಿದ್ದಾರೆ. ಕೇಳಿದಾಗ ಅವರು ಹೇಳ್ತಾರೆ, ಬಹಳ ಸಂತೋಷ ಆಯಿತು, ಯಾರಾದರೂ ಮನೆಗೆ ಊಟಕ್ಕೆ ಬಂದರೆ ಬರ್ರಿ ಅಂತ. ಬಹಳ ಸಂತೋಷ ಆಗುತ್ತೆ, ಊಟಕ್ಕೆ ತಾನೇ ಅವಶ್ಯ ಆಗ್ತೇವೆ. ಆ ಊಟಕ್ಕೆ ಬಂದಿದ್ದಾರೆ. ಆ ಊಟವನ್ನು ಹಾಕಿ, ಭೋಜನವನ್ನು ಹಾಕಿ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಗೌತಮ ಋಷಿಗಳಲ್ಲಿ ಕೇಳಿದರೆ 12 ವರ್ಷಗಳ ಕಾಲ ಮಹಾನುಭಾವರಾದ ಗೌತಮ ಋಷಿಗಳು ಒಂದು ದಿವಸವೂ ತಪ್ಪದೆ ಅವರಿಗೆ ಏನೇನು ಬೇಕೋ ಎಲ್ಲವನ್ನೂ ಮಾಡಿ 12 ವರ್ಷಗಳವರೆಗೂ ಕೂಡ ಆ ಅನಾವೃಷ್ಟಿ ಪರಿಹಾರವರೆಗೂ ಕೂಡ ಅನ್ನದಾನವನ್ನು ಮಾಡಿದಂತಹ ಏಕೈಕ ವ್ಯಕ್ತಿಗಳು ಗೌತಮ ಋಷಿಗಳು. ಆ ಗೌತಮ ಋಷಿಗಳ ಪರಮಾನುಗ್ರಹ ಪೂರಿತರಾದವನು ನಮ್ಮ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಎಲ್ಲಿ ಬಂತು? ಸಾಮಾನ್ಯ ಬರಲಿಕ್ಕೆ ಸಾಧ್ಯ ಇಲ್ರಿ. ನಾವು ಮಂತ್ರಾಕ್ಷಿ ಕೊಡ್ತೇವೆ ನಿತ್ಯ, ನಾವು ಮಾತು ಹೇಳ್ತೇವೆ, ನಾವು ಪ್ರವಚನ ಹೇಳ್ತೇವೆ, ನಮ್ಮ ಮಾತಿಗೆ ಯಾರೂ ನಡೆಯೋದಿಲ್ಲ, ನಾವು ಮಾತು ಯಾರೂ ಕೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಬಂತು ಅವರಿಗೆ? ಸತ್ಯ ಸಂಕಲ್ಪ ತೀರ್ಥ ಸ್ವಾಮಿಗಳಿಗೆ 12 ವರ್ಷಗಳ ಕಾಲ ಯಾವ ಆ ಕರ್ಜಿಗೆ ಎಂಬುವ ಗ್ರಾಮದಲ್ಲಿ ಅನಾವೃಷ್ಟಿ ಬಂದರೆ ಎಲ್ಲ ದಿವಾನರು ಹೇಳ್ತಾರಂತೆ, ಈ ಊರು ಬಿಟ್ಟು ಹೋಗಿ ಬಿಡೋಣ, ಯಾಕೆ ಇಲ್ಲಿದ್ರೆ ನಮಗೆ ಗತಿ ಇಲ್ಲ, ಅವರಿಗೆ ಗತಿ ಇಲ್ಲ, ನಮಗೇನು ಹಾಕ್ತಾರೆ ಅಂತ. ಅಂತಹ ಕಾಲದಲ್ಲಿ ಅನ್ನದಾನವನ್ನು ಮಾಡಿದಂತಹ ಏಕೈಕ ವ್ಯಕ್ತಿಗಳು ಗೌತಮರ ಸನ್ನಿಧಾನವುಳ್ಳಂತಹ ಗೌತಮ ಋಷಿಗಳ ಪರಮಾನುಗ್ರಹದಿಂದ 12 ವರ್ಷಗಳ ಕಾಲ ತಾವು ಅನ್ನದಾನವನ್ನು ಮಾಡಿದಂತಹ ಏಕೈಕ ವ್ಯಕ್ತಿಗಳು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಆಗಿನ ಕಾಲಕ್ಕೆ ಗೌತಮರು ಹಾಕಿದರು, ಅನಾವೃಷ್ಟಿ ಪರಿಹಾರ ಮಾಡಿದರೆ. ಈ ಕಲಿಯುಗದಲ್ಲಿ ಗೌತಮರಂತೆ, ಅಭಿನವರ ಗೌತಮರಂತೆ ನಮ್ಮ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು 12 ವರ್ಷಗಳ ಕಾಲ ಅನ್ನದಾನವನ್ನು ಮಾಡಿದ್ದಾರೆ. ಒಬ್ಬ ಕಥೆಯನ್ನು ಕೇಳ್ತೇವೆ, ಶ್ವೇತರಾಜ ಅಂತ, ಎಲ್ಲವನ್ನು ದಾನ ಮಾಡ್ತಾನೆ. ಅವನು ದಾನ ಮಾಡದೇ ಇರೋದೇ ಇಲ್ಲ. ಒಬ್ಬರು ಕೇಳ್ತಾರಂತೆ, ಸ್ವಾಮಿ ಏನು ಎಲ್ಲ ದಾನ ಮಾಡ್ತಾ ಇದೆಯಾ, ಅನ್ನದಾನ ಮಾಡೇ ಇಲ್ಲಲ್ಲ ನೀನು ಅಂತ. ಅದಕ್ಕೆ ಏನು, ಅನ್ನೇನ ಕ್ಷಣಿಕ ತೃಪ್ತಿ. ಎಷ್ಟೊತ್ತು ಆಚಾರ್ಯರು ಊಟಕ್ಕೆ ಹಾಕಿದ್ರು ಪಂಚಭಕ್ಷ ಪರಮಾನ್ನ. ಈ ವ್ರತ ಈಗೇನೋ ಬರೋದಿಲ್ಲ, ಈಗ ಚಿಂತೆ ಮಾಡಬೇಡ್ರಿ. ಶ್ರಾವಣ ಮಾಸದಲ್ಲೋ ದದಿ ವ್ರತ, ಕ್ಷೀರ ವ್ರತದಲ್ಲಿ ಅಥವಾ ಮುಂದಿನ ಸತ್ಯ ಸಂತುಷ್ಟರ ಆರಾಧನೆಯಲ್ಲಿ ಒಳ್ಳೆ ಅಡಿಗೆ ಆಗುತ್ತೆ. ಪಂಚಭಕ್ಷ ಪರಮಾನ್ನವನ್ನು ಊಟ ಮಾಡ್ತೇವೆ. ಆ ಕಾಲದಲ್ಲಿ ಹೋದ ಕೂಡಲೇ 2 ತಾಸು 3 ತಾಸು ಅನ್ನೇನ ಕ್ಷಣಿಕ ತೃಪ್ತಿ. ಮನೆಯಲ್ಲಿ ಹೋಗ್ತೇವೆ, ಏನು ಮಾಡಿದ್ರು ಅಂತ 1 ದಿವಸ ಹೇಳ್ತೀವಿ, 2 ದಿವಸ ಹೇಳ್ತೀವಿ, 3 ದಿವಸ ಹೇಳ್ತೀವಿ. ರಾಜ ಹೇಳಿದನಂತೆ, ನಾವು ಕೊಡುವಂತಹ ಅನ್ನದಿಂದ ಸ್ವಲ್ಪತ್ತುವರೆಗೂ ಸುಖವಿರುತ್ತೆಪ್ಪ, ನಾನು ಕೊಡುವಂತಹ ವೈಢೂರ್ಯಗಳಿಂದ, ಬಂಗಾರ ವೈಢೂರ್ಯಗಳಿಂದ ಬಹಳ ಸಂತೋಷ ಪಡ್ತಾರೆ. ಅದಕ್ಕೆ ನಾನು ಮುತ್ತು ರತ್ನಗಳನ್ನು ನಾನು ದಾನವನ್ನು ಮಾಡ್ತಾ ಇದ್ದೇನೆ ಎಲ್ಲ ಬ್ರಾಹ್ಮಣರಿಗೆ ಅಂತ ದಾನವನ್ನು ಮಾಡಿ 1 ದಿವಸ ಅವನು ಕೃಷ್ಣಾರ್ಪಣ ಸತ್ತು ಹೋಗ್ತಾನೆ ಶ್ವೇತರಾಜ. ಆ ಶ್ವೇತರಾಜ ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ಆ ವ್ಯಕ್ತಿಗೆ ಅನ್ನವೇ ಸಿಗೋದಿಲ್ಲ ಆ ವ್ಯಕ್ತಿಗೆ. ಆವಾಗ ಆಗಿನ ಕಾಲಕ್ಕೆ ರಾಜರೆಲ್ಲರೂ ಅಪರೋಕ್ಷ ಜ್ಞಾನಿಗಳು. ಆ ಪರೋಕ್ಷ ಜ್ಞಾನದಿಂದ ನೋಡ್ತಾರೆ, ಯಾಕೆ ಈ ಥರ ಆಗ್ತಾ ಇದೆ, ನಾನು ಮಾಡಿದ ಎಲ್ಲ ದಾನಗಳನ್ನು ನಾನು ಮಾಡಿದ್ದೇನೆ ಯಾಕೆ ಅಂತ ನೋಡಿದಾಗ ತನಗೆ ಋಷಿಗಳು ಹೇಳ್ತಾರಂತೆ, ಎಲ್ಲ ದಾನಗಳನ್ನು ಮಾಡಿದ್ದೀಯಾ, ಅನ್ನದಾನವನ್ನು ಬಿಟ್ಟಿದ್ದೀಯಾ ಅಂತ ಹೇಳ್ತಾರಂತೆ. ಆ ವ್ಯಕ್ತಿ ಎಲ್ಲ ದಾನಗಳನ್ನು ಬಿಟ್ಟು, ಯಾಕೆ ಎಲ್ಲ ದಾನಗಳು ಎಲ್ಲರಿಗೂ ಸಿಗುತ್ತೆ ಅಂತ ಎಲ್ಲ ದಾನಗಳು ಕೊಟ್ಟು ಅನ್ನದಾನವನ್ನು ಮಾಡಲಿಲ್ಲ. ಈ ಪುಣ್ಯಾತ್ಮರು ಆ ಎಲ್ಲವನ್ನು ಅಡ ಇಟ್ಟು 12 ವರ್ಷಗಳ ಕಾಲ ಊಟಕ್ಕೆ ಹಾಕಿದಂತಹ ಏಕೈಕ ವ್ಯಕ್ತಿಗಳು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಎಲ್ಲಿಂದ ಬಂತು? ಮಠ ಅಂದುಕೊಳ್ಳೆ ಶ್ರೀಮಂತಿಕೆ ಬೇಕಾದಷ್ಟಿದೆ, ಸುರಿತಾರೆ ಬಿಡು, ತೂರ್ತಾರೆ ಬಿಡು. ಎಲ್ಲಿಂದ ಬರಬೇಕು ಮಠಕ್ಕೆ? ಕೊಡೋವರೇ ಭಕ್ತರು, ಕೊಟ್ಟರೆ ಮಠ ನಡೆಯುತ್ತೆ. ಭಕ್ತರು ಕೊಡಲಿಲ್ಲ ಅಂದ್ರೆ ಮಠ ಇಲ್ಲ. ಭಕ್ತರೇ ಮಠ, ಮಠವೇ ಭಕ್ತರು. ಹಾಗಾದ್ರೆ ಭಕ್ತರಿಗೆ ಕೂತಿ ಬಂದಿದೆ, ಅನಾವೃಷ್ಟಿ ಬಂದು ಹೋಗಿದೆ, ಯಾರು ಕೊಡಬೇಕು, ಅನ್ನದಾನ ಮಾಡಬೇಕು ಅಂತ ಕೇಳಿದಾಗ ಇಡೀ ತಮ್ಮಲ್ಲಿರುವಂಥ ಎಲ್ಲ ವೈಢೂರ್ಯಗಳನ್ನು, ಮುತ್ತು ರತ್ನಗಳನ್ನು, ಬಂಗಾರದ ಕೊಡಗಳನ್ನು ಅಡ ಇಟ್ಟು ಊಟಕ್ಕೆ ಹಾಕಿದ್ದಾರೆ ಆ ಪುಣ್ಯಾತ್ಮರು. ಆ ಅನ್ನದಾನ ಮಾಡಿದ ಪುಣ್ಯ, ಅದಕ್ಕೆ ಹೇಳ್ತಾರೆ ದಾಸರು, ಅನ್ನದಾನವ ಮಾಡಿದವನಿಗೆ ಅನ್ನಭೋಗವೇ ಸಾಕ್ಷಿ, ಕನ್ಯಾದಾನವ ಮಾಡಿದನವನಿಗೆ ಕನ್ಯಾಭೋಗವೇ ಸಾಕ್ಷಿ. ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ನಾವು ಈ ಜನ್ಮದಲ್ಲಿ ಒಂದಿಷ್ಟು ಅನ್ನವನ್ನು ದಾನ ಮಾಡಿದ್ದರೆ ಮಾತ್ರ ಜನ್ಮಾಂತರದಲ್ಲಿ ಊಟಕ್ಕೆ ಸಿಗ್ತೇವೆ. ನಾವು ವಿಚಾರ ಮಾಡಬೇಕು. ಫುಟ್ಪಾತ್ ಮೇಲೆ ಸಾವಿರಾರು ಜನ ಕೂತಿರ್ತಾರೆ. ಅವರು ಊಟಕ್ಕಾಗಿ ಅಗಳ್ತಾ ಇರ್ತಾರೆ, ವಸ್ತ್ರಕ್ಕಾಗಿ ಅಗಳ್ತಾ ಇರ್ತಾರೆ, ಏನಾದರೂ ಒಂದಿಷ್ಟು ಹಣ ಬಂದರೆ ಸಾಕು ಅಂತ ಅಗಳ್ತಾ ಇರ್ತಾರೆ. ಅಂತಹದ್ದು ನಾವು ನಮ್ಮ ಚಿಂತನೆಯನ್ನು ಮಾಡಿಕೊಳ್ಳಬೇಕು. ಬೆಳಗ್ಗೆ 8 ಗಂಟೆಗೆ ಫಳಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಮತ್ತೆ ಫಳಾರ, ಮತ್ತೆ ರಾತ್ರಿ ಊಟ. ಹಿಂದಿನ ಕಾಲದಲ್ಲಿ 2 ಊಟ,
ಉಂಡು ಊಟ ಉಂಡು ನೀರು ಅಂತ ಇದ್ರು. ಈಗ 2 ಊಟ 2 ಫಲಹಾರ ಆಗಿ ಹೋಗಿದೆ. ಅದು ಏನು ವಿತ್ತು ವಿತೌಟು, ಶುಗರ್ ಲೆಸ್ಸು ಎಲ್ಲವೂ ಕೂಡ. ಆದರೂ ಮಕ್ಕಳು ಹೇಳ್ತಾರೆ ನಮಗೆ ಒಂದು ಇಡ್ಲಿ ಬೇಕು ಅಂತ ಒಬ್ಬ ಮಗ ಹೇಳಿದ್ರೆ, ಮಗಳು ಹೇಳ್ತಾರೆ ನನಗೆ ಚಪಾತಿ ಬೇಕು ಅಂತಾಳೆ. ಪಂಚಭಕ್ಷ ಪರಮಾನ್ನಗಳನ್ನು ಸಕಾಲಕ್ಕೆ ನಾವು ಊಟ ಮಾಡ್ತಾ ಇದ್ದೇವೆ. ಯಾಕೆ? ನಾವು ಜನ್ಮಾಂತರದಲ್ಲಿ ಅನ್ನದಾನ ಮಾಡಿದ್ದೇವೆ ಅಂತ ನಾವು ತಿಳಿದುಕೊಂಡು ಭಗವಂತನ ಅನುಗ್ರಹವನ್ನು ಪಡೆಯುವುದು ನಾವು ಚಿಂತನೆ ಮಾಡಬೇಕು. 35, 36, 40 ವರ್ಷಗಳವರೆಗೂ ಕನ್ಯಾ ಕೃಷ್ಣಾರ್ಪಣ ಮದುವೆನೇ ಆಗ್ತಾ ಇಲ್ಲ. ಆದರೆ ಜನ್ಮಾಂತರದಲ್ಲಿ ನಾವು ಯೋಗ್ಯರಾದವರಿಗೆ ಕನ್ಯಾದಾನ ಮಾಡಿದ್ದರ ಫಲ ಈಗ ಕನ್ಯಾಭೋಗವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಏನು ದಾನವನ್ನು ಮಾಡ್ತೇವೆ ಆ ದಾನದ ಪುಣ್ಯದಿಂದ ನಮ್ಮ ಜನ್ಮಾಂತರಕ್ಕೆ ಅದನ್ನು ಭಗವಂತ ಒದಗಿಸಿಕೊಡ್ತಾನೆ. ಈ ಪುಣ್ಯಾತ್ಮರು ಅನ್ನದಾನ ಮಾಡಿದ ಪುಣ್ಯದಿಂದ ಏನು ಕೊಡಬೇಕು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲಂತೆ. ದೇವಾನುದೇವತೆಗಳು ಚಿಂತೆ ಮಾಡಿದ್ರಂತೆ, ಕಾವೇರಿಯಾದಿ ನದಿಗಳು ಚಿಂತನೆ ಮಾಡಿದವಂತೆ, ಅನ್ನದಾನ ಮಾಡಿದರೆ ಏನು ಕೊಡಬೇಕು ಈ ಜ್ಞಾನಿಗಳಿಗೆ ಅಂತ. ಸ್ವಯಂ ನಿತ್ಯದಲ್ಲಿ ಅನ್ನದಾನ ಮಾಡಿದ್ದೀರಲ್ವಾ ನೀವು ಜ್ಞಾನಿಗಳೇ, ನಿಮ್ಮ ಪಕ್ಕದಲ್ಲೇ ನಾನು ಕೂತು ಬಿಡ್ತೇನೆ ಅಂತ ಗಂಗಾದೇವಿ ಪ್ರತ್ಯಕ್ಷಳಾಗಿ ನಿತ್ಯದಲ್ಲೇ ಅವರು ಸನ್ನಿಧಾನದಲ್ಲೇ ಕೂತು ಬಿಟ್ಟಿದ್ದಾಳೆ ಗಂಗಾದೇವಿ. ಇದಕ್ಕೆ ಕಾರ್ತೀಕ ಮಾಸದ ಮಹಾತ್ಮೆಯಲ್ಲಿ ಬರುತ್ತೆ. ಒಬ್ಬ ಈ ಹರಿದ್ವಾರಕ್ಕೆ ಆಗಿನ ಕಾಲಕ್ಕೆ, ಈಗೆಲ್ಲ ಬೆಳಗ್ಗೆ ಟಟ್ ಅಂತ ಹೋದ್ವಿ ಪಟ್ಟಂತ ಬಂದ್ವಿ ಅಂತ, ಬೆಳಗ್ಗೆ ಹೋದ್ರೆ ಸಾಯಂಕಾಲಕ್ಕೆ ಎಲ್ಲಿ ಹೋಗಿ ಬಂದ್ರಿ, ಬದ್ರಿ ಯಾತ್ರೆಗೆ ಹೋಗಿ ಬಂದ್ಬಿಟ್ವಿ ಅಂತ. ಏನು ಸಾಮಾನ್ಯ ಆಗ್ಬಿಟ್ಟಿದೆ ಈಗ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬಂದ್ಬಿಡ್ತೇವೆ. ಬದ್ರಿ ಯಾತ್ರಾ, ಕಾಶಿ ಯಾತ್ರಾ, ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತೇವೆ ಅಂತ ಯಾತ್ರೆಗಳು ಹೀಗೆ ಆಗಿ ಹೋಗಿದೆ. ಆಗಿನ ಕಾಲಕ್ಕೆ ಯಾತ್ರೆ ಅಂದ್ರೆ ಹೋದ್ರೆ ಬಂದ್ರೆ ಬದ್ರಿ ಯಾತ್ರೆ, ಬರ್ಲಿಲ್ಲ ಅಂದ್ರೆ ವೈಕುಂಠ ಸಮಾರಾಧನೆ ಅಂತ ಹೇಳಿ ಇತ್ತು ಆಗಿನ ಕಾಲಕ್ಕೆ. ಹಾಗೆ ಹೋದಂತಹ ವ್ಯಕ್ತಿಗಳಿಗೆ ಊಟವೇ ಸಿಗ್ತಾ ಇರ್ಲಿಲ್ರಿ. ಹರಿದ್ವಾರಕ್ಕೆ ಹೋಗ್ಬೇಕು, ಎಲ್ಲಿ ಊಟ ಎಲ್ಲಿ ಏನೂ ಸಿಗ್ತಾ ಇರಲಿಲ್ಲ. ಒಬ್ಬ ಬ್ರಾಹ್ಮಣ, ನಾನು ಏನು ಮಾಡ್ತೇನೆ, ಯಾರು ಗಂಗಾದಿ ನದಿ ತೀರ್ಥಗಳ ಸ್ನಾನವನ್ನು ಮಾಡಿಕೊಂಡು ಬರ್ತಾರೆ ಅವರಿಗೆ ಅನ್ನದಾನಕ್ಕೆ ನಾನು ಊಟಕ್ಕೆ ಹಾಕ್ತೇನೆ, ಅನ್ನದಾನವನ್ನು ಮಾಡ್ತೇನೆ. ಒಂದು ದೊಡ್ಡ ಛತ್ರವನ್ನು ಮಾಡಿಕೊಂಡಿರ್ತಾನೆ, ನಿತ್ಯದಲ್ಲೂ ಅನ್ನದಾನ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಬ್ರಾಹ್ಮಣ ನಿತ್ಯದಲ್ಲಿಯೂ ಕೂಡ ಗಂಗಾ ಸ್ನಾನ, ತ್ರಿಕಾಲ ಗಂಗಾ ಸ್ನಾನ ಮಾಡ್ತಾ ಇದ್ದಾನೆ. ಒಬ್ಬ ಪುಣ್ಯಾತ್ಮ ಅವನು ಅನ್ಕೊಂಡಂತೆ, ನಾನು ಈ ಬಾರಿ ಗಂಗಾ ಸ್ನಾನಕ್ಕೆ ಹೋದರೆ 1 ತಿಂಗಳ ಕಾಲ ನಾನು ಹೋಗಿ ಬರಬೇಕಾಗತ್ತೆ. ಏನು ಸಂಕಲ್ಪವನ್ನು ಮಾಡ್ತಾನೆ ಅಂದರೆ, ನೋಡ್ರಿ, ಅವನ ಸಂಕಲ್ಪ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಊಹಾತೀತ. ನಿತ್ಯದಲ್ಲಿ ಯಾರು ಗಂಗಾ ಸ್ನಾನವನ್ನು ಮಾಡಿ ಅಡಿಗೆ ಮಾಡ್ತಾರೋ ಅವರ ಕೈಯಲ್ಲೇ ನಾನು ಊಟ ಮಾಡೋದು ಅಂತ ಸಂಕಲ್ಪ ಮಾಡ್ತಾನೆ. ಸಾಧ್ಯವಾ? ಈಗ ಗಂಗಾ ನದಿ ಸ್ಮರಣೆ ಮಾಡೋದಿಲ್ರಿ ನಾವು, ಅಂತಹ ಪರಿಸ್ಥಿತಿ ನಮ್ದಾಗೋಗಿದೆ. ಅಂತಹ ಸಂಕಲ್ಪವನ್ನು ಮಾಡಿಕೊಂಡು ತೀರ್ಥಯಾತ್ರೆಗಳಿಗೆ ಅಂತ ಹೊರಟಾಗ ಈ ಅನ್ನಛತ್ರ ಕಾಣಿಸುತ್ತೆ. ಅಲ್ಲಿ ಕಾಣಿಸಿದಾಗ ಆ ಅನ್ನವನ್ನು ಊಟ ಮಾಡಬೇಕು ಅಂತ ಚಿಂತೆ ಮಾಡಿ ಒಳಗೆ ಹೋಗ್ತಾನೆ. ಹೋದ ತಕ್ಷಣದಲ್ಲಿ ಆ ಅನ್ನದಾನ ಮಾಡುವಂತಹ ಛತ್ರದಲ್ಲಿರುವಂತಹ ಬ್ರಾಹ್ಮಣ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಬಹಳ ಸಂತೋಷ ಆಯಿತು, ಗುರುಗಳು ಬಂದಿದ್ದೀರಿ, ಏನು ನಿಮ್ಮನ್ನು ನೋಡಿದ್ರೆ ತೇಜಸ್ವಿಗಳು ಜ್ಞಾನಿಗಳು ಅಂತ ಅನಿಸ್ತಾ ಇದೆ. ಯಾಕೆ ನಮ್ಮ ಛತ್ರಕ್ಕೆ ಬಂದಿದ್ದೇನೆ? ಅನ್ನ ಊಟ ಮಾಡೋದಕ್ಕಾಗಿ ಬಂದಿದ್ದೇನಪ್ಪ, ದಯಮಾಡಿ ಅನುಗ್ರಹ ಮಾಡಬೇಕು. ಓ, ಬಹಳ ಸಂತೋಷ ಆಯಿತು. ವಿಪ್ರೌಗ ದರ್ಶನ ಕ್ಷಿಪ್ರಂ ಕ್ಷೀಯಂತೆ ಪಾಪರಾಶಯ ವಂದನಾನ್ ಮಂಗಳಾವಾಪ್ತಿ ಅರ್ಚನಾದ ಅಚ್ಯುತಂ ಪದಂ. ನಮ್ಮ ಮನೆಗೆ ಬರುವಂತಹ ಬ್ರಾಹ್ಮಣರಾಗಲಿ, ನಿತ್ಯದಲ್ಲಿ ಪಂಚಮಹಾಯಜ್ಞಗಳನ್ನು ಗೃಹಸ್ಥರಿಗೆ ಹೇಳಿದ್ದಾರೆ. ದೇವರ ಪೂಜೆ, ಬಲಿಹರಣೆ, ವೈಶ್ವದೇವ, ಅತಿಥಿ ಪೂಜನ, ಈ ಯಾರು ಪಂಚಯಜ್ಞಗಳನ್ನು ಮಾಡಿಕೊಂಡು ಪಂಚಮಹಾಯಜ್ಞಗಳನ್ನು ಮಾಡಿಕೊಂಡು ತೀರ್ಥಪ್ರಸಾದ ವಿಶೇಷವಾಗಿ ಅತಿಥಿ ಪೂಜೆಯನ್ನು ಮಾಡಿಕೊಂಡು ಪಾಠ ಪ್ರವಚನವನ್ನು ಮಾಡಿಕೊಂಡು ಇರುವಂತಹ ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಬಂದರೆ ಅನಂತ ಪಾಪಗಳು ಪರಿಹಾರ ಆಗುತ್ತೆ. ವಿಪ್ರೌಗ ದರ್ಶನ ಕ್ಷಿಪ್ರಂ, ಅವನ ಮುಖದರ್ಶನ ಮಾಡಿದರೆ ಸಾಕು, ಅನಂತ ಪಾಪಗಳು ಪರಿಹಾರ. ಅವನಿಗೊಂದಿಷ್ಟು ಗೌರವವನ್ನು ಮಾಡಿದರೆ ಅರ್ಚನಾದ ಅಚ್ಯುತಂ ಪದ, ಮೋಕ್ಷವೇ ಸಿಗ್ತಾ ಇದೆಯಂತೆ. ಯಾಕೆ ಅಂದರೆ ಬ್ರಾಹ್ಮಣರು ಕಲಿಯುಗದಲ್ಲಿ ಭೂಸುರರು, ದೇವತೆಗಳು ನಮಗೆ ಕಾಣಿಸೋದಿಲ್ಲ, ಬ್ರಾಹ್ಮಣರು ಕಾಣಿಸ್ತಾರೆ. ಆ ಬ್ರಾಹ್ಮಣರ ಅಂತರ್ಯಾಮಿಯಾದ ಭಗವಂತ ನಮ್ಮ ಮನೆಗೆ ಬಂದಿದ್ದಾನೆ. ಆಚಾರ್ಯರು ಹೇಳಿದರು 72 ಬೃಹತಿ ಶಾಸ್ತ್ರ ಪ್ರತಿಪಾದ್ಯವಾದ 72 ರೂಪಗಳು ಒಬ್ಬ ಬ್ರಾಹ್ಮಣನಲ್ಲಿ ಇರ್ತಾವಂತೆ. ಹೇಗೆ? ಆ 72ರಲ್ಲಿಯೂ ಕೂಡ 36,000 ಪುರುಷ ರೂಪಗಳು ಬಲಭಾಗಕ್ಕೆ, 36,000 ಸ್ತ್ರೀ ರೂಪಗಳು ಎಡಭಾಗಕ್ಕೆ ಇರುತ್ತೆ. ಹಾಗಾದರೆ ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಬಂದರೆ ಎಷ್ಟು ಜನ ದಂಪತಿಗಳು ಊಟಕ್ಕೆ ಬಂದವರು? ಸಾಮಾನ್ಯ ಇಲ್ಲಿ ಕೂತ ನಮ್ಮಂತಹ ಬ್ರಾಹ್ಮಣರೆಲ್ಲ ಬಂದಿರೋದು ಲಕ್ಷ್ಮೀನಾರಾಯಣರೇ. 36,000 ಲಕ್ಷ್ಮೀನಾರಾಯಣರ ದಂಪತಿಗಳ ಸನ್ನಿಹಿತವಾದ ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಬಂದಿದ್ದಾನೆ. ಅಂತಹ ಬ್ರಾಹ್ಮಣನನ್ನು ನೋಡಿದಾಗ, ದರ್ಶನ ಮಾಡಿದಾಗ ಅನಂತ ಪಾಪ ಪರಿಹಾರ ಆಗುತ್ತೆ. ನಿಮ್ಮಂತಹ ಬ್ರಾಹ್ಮಣರಿಗೆ ನಾನು ಊಟಕ್ಕೆ ಹಾಕಿದರೆ ಬಹಳ ಸಂತೋಷ ಆಗುತ್ತೆ ಅಂತ ಸಂತೋಷದಿಂದ ಇದ್ದ ಆ ಬ್ರಾಹ್ಮಣ ಅಷ್ಟರೊಳಗೆ ಇವನ ಕುಯ್ ಅಂತ ಶುರು ಮಾಡಿಬಿಟ್ಟ.
ಅಲ್ಲಪ್ಪ ಏನು ಶುರು ಮಾಡಿದೆ, ಯಾಕೆ ಏನಾಯ್ತು ಸ್ವಾಮಿ, ಏನು ಊಟಕ್ಕೆ ಏನಾದರೂ ಪಂಚಭಕ್ಷ ಪರಮಾನ್ನ ಹಾಕಿ ಅವಶ್ಯ ಹಾಕ್ತೇನೆ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ಅಂದರೆ ಒಂದು ಮಾತು ಕೇಳಿದ. ಅವನ ಸಂಕಲ್ಪವನ್ನು ನೆನಪಿಸ್ಕೊಡ್ತಾನೆ. ನೀನು ಗಂಗಾ ಸ್ನಾನವನ್ನು ಮಾಡಿ ಬಂದ್ಯಾ ಅಂತ ಕೇಳಿದ. ಅವನು ಹೇಳ್ತಾನೆ, ಸ್ವಾಮಿ ಗಂಗಾ ಸ್ನಾನ ಮಾಡಿಲ್ಲ. ಗಂಗಾ ಸ್ನಾನಕ್ಕೆ ಯಾರು ಹೋಗಿ ಬರ್ತಾ ಇರ್ತಾರೆ ಅವರಿಗೆ ಊಟಕ್ಕೆ ಹಾಕಿದ್ದೇನೆ, ಅವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ಸ್ವಾಮಿ ನನಗೆ ಗಂಗಾ ಸ್ನಾನ ಮಾಡಬೇಕು ಅಂತ ಇಚ್ಛೆ ಇದೆ, ಗುರುಗಳ ದರ್ಶನಕ್ಕೆ ಹೋಗಬೇಕು ಅಂತ ಇಚ್ಛೆ ಇದೆ, ಸೇವೆ ಮಾಡಬೇಕು ಅಂತ ಇಚ್ಛೆ ಇದೆ. ಆದರೆ ಈ ಛತ್ರ ಅನ್ನ ಛತ್ರವನ್ನು ನಾನೇನಾದರೂ ಮುಚ್ಚಿಬಿಟ್ಟರೆ ಈ ಗಂಗಾ ಸ್ನಾನಕ್ಕೆ ಹೋಗು ಬರುವಂತಹ ಬ್ರಾಹ್ಮಣರಿಗೆ ಊಟ ಸಿಗೋದಿಲ್ಲ. ಆಸನ ಆಸನ ಎರಡಿದ್ರೆ ಸಾಕು ಅಂತಾರೆ ಬ್ರಾಹ್ಮಣರಿಗೆ. ಅಂತಹ ಆಸನವನ್ನು ಪರಿಹಾರ ಮಾಡೋದಕ್ಕಾಗಿ ನಿಂತಿದ್ದೇನೆ. ಗಂಗಾ ಸ್ನಾನ ಮಾಡಿಲ್ಲ ಅಂದ್ಕೂಡಲೇ ನಾನು ನಿಮ್ಮನೆಯಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಾನೆ ಆ ಬ್ರಾಹ್ಮಣ. ಎಂತಹ ನಡೆದು ಹೋಗ್ತಾ ಇದೆ ನೋಡ್ರಿ. ಗಂಗಾ ಸ್ನಾನ ಮಾಡಿಲ್ಲ ಅಂದರೆ ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡಿಲ್ಲ ಅಂತ ಹೊರಟು ಹೋಗಿ ಎಲ್ಲಿಗೆ ಹೋಗ್ತಾನೆ? ಗಂಗಾ ನದಿಗೆ ಹೋಗ್ತಾನೆ. ಇನ್ನೇನು ಸ್ನಾನ ಮಾಡಬೇಕು, ಸಾವಿರಾರು ಜನ ಗಂಗಾ ನದಿಯಲ್ಲಿ ಮುಳುಗುತ್ತಾ ಇದ್ದಾರೆ. ಎಲ್ಲರೂ ಸ್ನಾನವನ್ನು ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಹೋಗಿದ್ದಾನೆ ಗಂಗಾ ನದಿ ತೀರಕ್ಕೆ. ಅಲ್ಲಿ ಆ ಗಂಗಾ ನದಿಯ ದರ್ಶನವೇ ದುರ್ಲಭವಾಗಿ ಹೋಗ್ತಾ ಇದೆ ಈ ವ್ಯಕ್ತಿಗೆ. ಗಂಗಾ ಎಲ್ಲರಿಗೂ ಕಾಣಿಸ್ತಾ ಇದೆ, ಆ ವ್ಯಕ್ತಿಗೆ ಮಾತ್ರ ಗಂಗಾ ನದಿ ಕಾಣಿಸಿಲ್ಲ ಅಂತೆ. ಆಗ ಪ್ರತ್ಯಕ್ಷಳಾಗಿ ಗಂಗಾ ಹೇಳ್ತಾಳಂತೆ, ಗಂಗಾದೇವಿ ಪ್ರತ್ಯಕ್ಷಳಾಗಿ ಹೇಳ್ತಾಳಂತೆ ಆ ವ್ಯಕ್ತಿಗೆ, ಬ್ರಾಹ್ಮಣನಿಗೆ, ನೀನು ಎಷ್ಟು ದೊಡ್ಡ ತಪ್ಪ ಮಾಡಿದಿ ಗೊತ್ತಾ? ನಿತ್ಯ ಅನ್ನದಾನ ಮಾಡೋದಕ್ಕಿನ್ನ ಯಾರು ನಿತ್ಯದಲ್ಲಿ ಅನ್ನದಾನವನ್ನು ಮಾಡ್ತಾರೋ ಅವರು 1000 ಸತಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ಏನು ಪುಣ್ಯವೋ ಅದು 1000 ಸತಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರ್ತಾ ಇದೆ. ಆದರೆ ನೀನೇನು ಗಂಗಾ ನದಿ ಸ್ನಾನ ಮಾಡಿಲ್ಲ, ನೀನು ಊಟಕ್ಕೆ ಹಾಕಬೇಡ ಅಂತ ಬ್ರಾಹ್ಮಣನ ತಿರಸ್ಕಾರ ಮಾಡಿ ಬಂದಿಯಲ್ವಾ, ಆ ಬ್ರಾಹ್ಮಣ ನಿತ್ಯದಲ್ಲಿ ಮಾಡುವಂತ ಅನ್ನದಾನ ಒಂದು ಅಗಳಿನ ಸಮಾನವಿಲ್ಲ ನಿನ್ನ ಗಂಗಾ ನದಿ ಸ್ನಾನದ ಪುಣ್ಯ ಅಂತ ಹೇಳಿಬಿಡ್ತಾಳೆ ಗಂಗಾದೇವಿ. ಹಾಗಾದ್ರೆ ದಯಮಾಡಿ ಹೇಳಬೇಕು, ದಯಮಾಡಿ ಕ್ಷಮಾ ಮಾಡಬೇಕು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ. ಎಷ್ಟೋ ಅಪರಾಧಗಳನ್ನು ಮಾಡ್ತೇವೆ, ಕ್ಷಮಾ ಮಾಡಬೇಕು ಅಂತ ಗಂಗೆಯಲ್ಲಿ ಕೇಳಿದಾಗ ಗಂಗಾದೇವಿ ಹೇಳ್ತಾಳಂತೆ, ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂದರೆ ನೀನು ಯಾವ ಬ್ರಾಹ್ಮಣನ ತಿರಸ್ಕಾರ ಮಾಡಿ, ಯಾರ ಬ್ರಾಹ್ಮಣನ ಹತ್ರ ಊಟ ಮಾಡಿ ಬಂದಿಲ್ಲಲ್ವಾ ಅಲ್ಲಿಗೆ ಹೋಗು. 1 ತಿಂಗಳ ಕಾಲ ನೀನು ಅನ್ನದಾನವನ್ನು ಮಾಡು, 1 ತಿಂಗಳ ಕಾಲ ಅವನಿಗೆ ಗಂಗಾ ನದಿ ಸ್ನಾನಕ್ಕೆ ಕಳಿಸು ಅಂತ ಆ ಬ್ರಾಹ್ಮಣನಿಗೆ ಗಂಗಾದೇವಿಯೇ ಪ್ರತ್ಯಕ್ಷವಾಗಿ ಹೇಳ್ತಾಳಂತೆ. ನೋಡ್ರಿ, ನಿತ್ಯದಲ್ಲಿ ಅನ್ನದಾನ ಮಾಡಿದವರಿಗೆ ಗಂಗಾ ಪ್ರತ್ಯಕ್ಷಳಾಗ್ತಾಳೆ ಅಂತ ಆ ವ್ಯಕ್ತಿಯ ಬ್ರಾಹ್ಮಣನ ಕಥೆಯಲ್ಲಿ ನಾವು ಪುರಾಣದಲ್ಲಿ ಕೇಳ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೇವೆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ತಾವು ಅನ್ನದಾನ ಮಾಡಿದಂತಹ ಪುಣ್ಯದಿಂದ ಸಾವಿರಾರು ಜನ ಅಲ್ರಿ, ನೀವು ಆಚಾರ್ಯ ಹೇಳಿದ್ರು 170-180 ವರ್ಷಗಳಾದರೂ ಕೂಡ ಆ ಗಂಗಾ ಪ್ರತ್ಯಕ್ಷಳಾಗ್ತಾ ಇದ್ದಾಳೆ ಅಂದರೆ ಅವರು ಮಾಡಿದ ಅನ್ನದಾನದ ಪುಣ್ಯ ಇನ್ನು ಎಷ್ಟು ಇದೆ ನಾವು ತಿಳಿದುಕೊಳ್ಳಬೇಕು, ಎಷ್ಟಿದೆ ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಅನ್ನದಾನವನ್ನು ಮಾಡಿ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿತ್ಯ ಅನ್ನದಾನ ಮಾಡ್ರಿ, ನಿತ್ಯ ಗಂಗಾ ನದಿ ಸ್ನಾನವನ್ನು ಮಾಡಿದ ಸ್ಮರಣೆ ಆದರೂ ಕೂಡ ಗಂಗೇತಿಯೋ ಬ್ರೂಯಾತ್ ಅಂತ ಅದರ ಸ್ಮರಣೆ ಮಾಡಿ ಆದರೂ ಗಂಗಾ ಸ್ನಾನವನ್ನು ಮಾಡ್ರಿ ಅಂತ ಆಚಾರ್ಯ ಅವರೇನೋ ಗುರುಗಳು ಮಾಡಿದ್ದಾರೆ, ಜ್ಞಾನಿಗಳು. ನಾವು ಹೇಗೆ ನಿತ್ಯ ಅನ್ನದಾನ ಮಾಡಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ನಿತ್ಯ ನಾವು ಊಟ ಮಾಡುವಂತಹ ಮೊದಲಿಗೆ ನಿತ್ಯ ಅನ್ನದಾನ ಮಾಡ್ತೀವಿ, ನೀವೇ ಬರ್ತೀರಾ ಬೆಂಗಳೂರಿಂದ ಊಟಕ್ಕೆ ಅಂತೀರಿ, ಅಷ್ಟೇ. ನಾವು ಬರ್ಲಿಕ್ಕಾಗತ್ತಾ? ಇಲ್ಲಿದ್ದ ಆಚಾರ್ಯರು ಬರೋದಿಲ್ಲ, ನಿಮ್ಮ ಮನೆಯಲ್ಲಿ ಮರಿಗಳು ನಡೆಯಲಿಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತ ಹೇಳ್ತಾನೆ, ನಿತ್ಯ ನಾವು ಊಟಕ್ಕೆ ಕೂಡುವುದಕ್ಕಿಂತ ಮುಂಚೆ 1 ಮುಷ್ಟಿ ಅಕ್ಕಿಯನ್ನು ತೆಗೆದಿಡ್ರಿ, ನಿತ್ಯ ಅನ್ನದಾನ ಮಾಡಿದ ಪುಣ್ಯ ಬರ್ತಾ ಇದೆಯಂತೆ. ಅಂತಹ ಅನ್ನದಾನವನ್ನು ಮತ್ತೆ 20-30 ದಿವಸಗಳಾದ ಮೇಲೆ ಆ ಒಂದಿಷ್ಟು ಅಕ್ಕಿಯನ್ನು ಗುಡಿ ಗುಂಡಾರಗಳಿಗೆ ಕೊಟ್ಟು ಕೃಷ್ಣಾರ್ಪಣೆ ಹೇಳಿದಾಗ, ಅಥವಾ ಚಾತುರ್ಮಾಸ್ಯ ಕಾಲದಲ್ಲಾದರೂ ಕೂಡ 4 ತಿಂಗಳಾದರೂ ಕೂಡ ಅಕ್ಕಿಯನ್ನು ತೆಗೆದಿಟ್ಟು ನಿತ್ಯ ಅನ್ನದಾನ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂತಹ ಅನ್ನದಾನವನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಂದೇಶವನ್ನು ಕೊಟ್ಟಂತಹ ಗುರುಗಳು, ಗಂಗಾ ನದಿಯ ಪ್ರತ್ಯಕ್ಷವನ್ನು ಮಾಡಿಕೊಂಡು ಆ ಗಂಗಾ ನದಿಯ ವಿಶೇಷವಾದಂತಹ ಆ ಅನುಗ್ರಹವನ್ನು ಪಡೆದಂತಹ ಗುರುಗಳು, ಅಭಿನವ ಗೌತಮರೂ ಎನಿಸಿಕೊಂಡವರು, ಆ ಎಲ್ಲ ಜ್ಞಾನಿಗಳ, ಗೌತಮ ಋಷಿಗಳ ಜ್ಞಾನಿಗಳ, ವಾಯುದೇವರ ವಿಶೇಷ ಸನ್ನಿಧಾನವುಳ್ಳಂತಹ ಜ್ಞಾನಿಗಳು ಅಂದರೆ ಅವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳು ಅಂತ ಹೇಳಲಿಕ್ಕೆ ಅತಿಶಯೋಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇನಾ? ಇಷ್ಟೇ ಮುಗೀತಾ ಅವರದು? ಮದು ಪ್ರತ್ಯಕ್ಷ ಕೇಳ್ತೇವೆ, ಮಂತ್ರಾಕ್ಷತಾ ಪ್ರಧಾನೇನ ಶ್ರೀಯಪ್ಪತ್ಯಾಭಿದೇರ್ಬುದೈಹಿ. ಹುಲಿಗಿ ಶ್ರೀಯಪ್ಪತ್ಯಾಚಾರ್ಯರಿಗೆ ತಾವು ಮಂತ್ರಾಕ್ಷತೆಯನ್ನು ಕೊಟ್ಟು ಇಡೀ ಪ್ರಪಂಚದಲ್ಲಿ ನೋಡ್ರಿ, ಅವರು ಮಾಡಿದ್ದು ಯಾವಾಗಲೂ ದ್ವೈತೋದ್ಯಮಣಿ ಎಂಬುವಂತಹ ಗ್ರಂಥ,
ಇನ್ನೂ ಅಲ್ಲ, ಇನ್ನೂ 100, 20 ವರ್ಷ, 30 ವರ್ಷ, 100, 500, 1000 ವರ್ಷ ಆದರೂ ಕೂಡ ಅಷ್ಟೇ ಅಲ್ಲ, ಕಲಿಯುಗ ಮುಗಿಯುವವರೆಗೂ ಕೂಡ ಆ ದ್ವೈತದ್ಯುಮಣಿ ಎಂಬುವಂತಹ ಗ್ರಂಥ ಶ್ರೀಮದಾಚಾರ್ಯರು ಮಾಡಿದಂತಹ ತತ್ವೋದ್ಯೋತಕ್ಕೆ ವ್ಯಾಖ್ಯಾನವಾಗಿದೆ ಎಂಬುವಂತಹ ಕೀರ್ತಿಯನ್ನು ಕೇವಲ ಸತ್ಯ ಸಂಕಲ್ಪರು ಕೊಟ್ಟಂತಹ ಮಂತ್ರಾಕ್ಷತೆಯ ಬಲದಿಂದ ಮಡಿತಾ ಇದೆ. ನೋಡ್ಬೇಕು ನಾವು ಎಷ್ಟು ಮಹತ್ವ ಇದೆ. ನಾವು ಮಂತ್ರಾಕ್ಷಿ ತಗೊಳ್ತೇವೆ, ನಾವು ಮಂತ್ರಾಕ್ಷಿಯನ್ನು ತಗೊಂಡು ಬೇಕಾದಷ್ಟು ಆಗಬೇಕು ಅಂತ ಹೋಗ್ತೇವೆ, ಯಾರಿಗೂ ಸಾಧ್ಯವಿಲ್ಲ. ಅಯೋಗ್ಯಮಿಚ್ಚನ್ ಪುರುಷಃ ಪತತ್ತೇವ ನ ಸಂಶಯ. ಅಯೋಗ್ಯವೆಲ್ಲ. ನಾವು ಮಂತ್ರಾಕ್ಷಿ ತಗೋತೀವಿ, ಯಾವುದೋ ಒಂದು ಗ್ರಂಥವನ್ನು ಮಾಡ್ತೇವೆ, ಸಾಧ್ಯವೇ ಇಲ್ಲ ಅಂತಾನೆ ಭಗವಂತ. 12 ಬಾರಿ ವಿಶೇಷವಾಗಿ ಆ ದ್ವೈತದ್ಯುಮಣಿಯನ್ನು ಬರೆಸಿದಂತಹ ಏಕೈಕ ವ್ಯಕ್ತಿಗಳು. ಆ ಹೇಗಿದೆ ಆ ದ್ವೈತದ್ಯುಮಣಿ ಅಂದರೆ, ಸಂಪೂರ್ಣ 10 ಬಾರಿ ವೇದಾಂತ, ತರ್ಕ, ವ್ಯಾಕರಣಾದಿ ಶಾಸ್ತ್ರಗಳನ್ನು ಓದಿದರೆ ಮಾತ್ರ ಅದರ ದ್ವೈತದ್ಯುಮಣಿ ಶಬ್ದದ ಅರ್ಥ ತಿಳಿಲಿಕ್ಕೆ ಸಾಧ್ಯ. ಅಂತಹ ಗ್ರಂಥವನ್ನು ಕೊಟ್ಟಂತಹ ಗುರುಗಳಿಗೆ ಗುರುಗಳಾದವರು ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ಅಂತಹ ಜ್ಞಾನಿ ವರೇಣ್ಯರು ನಮ್ಮ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾ, ಆ ಮಂತ್ರಾಕ್ಷತೆಯ ಮಹಿಮೆಯಿಂದ, ಗಂಗಾ ಪ್ರತ್ಯಕ್ಷ ಮಾಡಿದಂತಹ ಮಹಿಮೆಯಿಂದ, ವಿಶೇಷವಾಗಿ ಅನ್ನದಾನದ ಮಹಿಮೆಯಿಂದ, ಇನ್ನೂ ವಿಶೇಷವಾಗಿ ನೋಡಬೇಕು ಅಂದರೆ ಅದಕ್ಕೆ ಹೇಳಿದರು ಆಚಾರ್ಯರು ಮಹತಾಂ. ಅದಕ್ಕೆ ಹೇಳ್ತಾರೆ, ಏನಾದರೂ ಪಂಚಮ ಸ್ಕಂದದಲ್ಲಿ ಭಾಗವತ ಹೇಳುತ್ತೆ, ಪರೀಕ್ಷಿತ್ ರಾಜ ಸ್ವಾಮಿ ಮುಕ್ತಿಗೆ ಸಾಧನವಾಗಿದ್ದು ಯಾವುದಾದರೂ ಇದೆಯಾ ಅಂತ ಕೇಳಿದಾಗ ಋಷಭ ನಾಮಕ ಭಗವಂತ ತನ್ನ 100 ಜನ ಮಕ್ಕಳಿಗೆ ಉಪದೇಶ ಮಾಡ್ತಾನೆ. ಯಾವುದು ಮೊದಲನೇದು ಅಂತಂದ್ರೆ ದ್ವಾರ ಮಾಹುರು ವಿಮುಕ್ತೇಹೇ. ಮೊದಲನೇದು ಯಾವುದು ಅಂದ್ರೆ ಸಜ್ಜನರ ಸಹವಾಸ. ಮುಕ್ತಿಗೆ ಸಾಧನವಾಗಿದ್ದು ಅಂತ ಸ್ವಯಂ ಭಗವಂತ ಸಜ್ಜನರ ಸಾಧನೆಯನ್ನು ಮಾಡಿಕೊಂಡು ಜ್ಞಾನಿಗಳ ಒಂದಿಷ್ಟು ದರ್ಶನ, ಅವರ ಸೇವೆ ಮಾಡಿದರೆ ಮುಕ್ತಿ ಸಿಕ್ಕೇ ಸಿಗತ್ತೆ ಅಂತ ವೃಷಭನಾಮಕ ಭಗವಂತ 100 ಜನ ಮಕ್ಕಳಿಗೆ ಉಪದೇಶ ಮಾಡ್ತಾನೆ. ಆ ರೀತಿಯಾಗಿ ವೃಷಭನಾಮಕ ಭಗವಂತನ ಸನ್ನಿಧಾನ ಉಳ್ಳಂತಹ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಮಹಾನುಭಾವರಾದ ಅಭಿನವ ಸತ್ಯಧ್ಯಾರ ನೆನೆಸಿದಂತಹ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ, ನೀನು ನನ್ನ ಸೇವೆಯನ್ನು ಮಾಡು, ನಿನಗೆ ಮುಕ್ತಿ ಸಿಗತ್ತೆ. ಎಲ್ಲಿ ಮುಕ್ತಿ ಸಿಕ್ಕಿದರೆ, ಮುಕ್ತಿಯನ್ನು ಕೊಡುವಂತಹ ಮೂಲರಾಮದೇವರ ಪೂಜೆಯನ್ನು 1 ವರ್ಷವಲ್ಲ 2 ವರ್ಷವಲ್ಲ 50 ವರ್ಷಗಳ ಕಾಲ ಪೂಜೆ ಮಾಡುವಂತಹ ಸೌಭಾಗ್ಯವನ್ನು ನಾನು ಕೊಡ್ತೇನೆ ಅಂತ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಮಾಡಿದಂತಹ ವೈಭವವನ್ನು ನಾವು ನೋಡ್ತಾ ಇದ್ದೇವೆ ತಮ್ಮ ಜೀವನದಲ್ಲಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಲ್ಲಿ. ಆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಸೇವೆ ಮೂಲರಾಮದೇವರ ಪೂಜೆ, ಅವರ ಸೇವೆ ಪಾಠ ಪ್ರವಚನ, ಅವರ ಸೇವೆ ಎಲ್ಲಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳು ಹೋಗ್ತಾ ಇದ್ರು ಅಲ್ಲಿ ಮಳೆ. ಗಂಗಾ ಪ್ರತ್ಯಕ್ಷ, ಅವಳ ಅನುಗ್ರಹವನ್ನು ಪಡೆದಿದ್ದಾರೆ ಗಂಗಾ. ಅವರು ಹೋಗ್ಬೇಕಂತಿಲ್ಲ, ಅವರ ಪ್ರಶಿಷ್ಯರು ಹೋದರೂ ಕೂಡ ಅವರ ಮಹಾತ್ಮ್ಯವನ್ನು ತೀರಿಸ್ತಾರೆ. ನಾವು ನೋಡ್ತೇವೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಹಿಮೆಯಲ್ಲಿ ಕೇಳ್ತಾವೆ, ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಮಳೆಯೇ ಇರಲಿಲ್ಲ, ಅನಾವೃಷ್ಟಿ ಇತ್ತು, ಅಲ್ಲಿ ಹೋದರೂ ಮಳೆ ಆಯಿತು. ಎಲ್ಲಿ ಭಯಂಕರವಾದ ಮಳೆ ಇತ್ತು ಅಲ್ಲಿ ನಿಲ್ಲಿಸ್ಲಿಕ್ಕೂ ಹೋಗ್ತಾರೆ. ಅಂತಹ ಸಾಮರ್ಥ್ಯವನ್ನು ದೊಡ್ಡ ಸ್ವಾಮಿಗಳಾದ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ರಾಮದೇವರ ಪೂಜೆ, ಪಾಠ ಪ್ರವಚನ, ಅವರು ಹೋದಲ್ಲಿಯಲ್ಲಿಯ ಅವರ ಮಾತುಗಳು ಸತ್ಯವಾಗ್ತಾ ಇದೆ. ಋಷೀಣಾಂ ಪುನರಾಧ್ಯಾನಾಂ ವಶಮರ್ಥೋನುಧಾವತಿ. ಋಷಿಗಳು ಜ್ಞಾನಿಗಳು ಮಾತಾಡಿದ್ದೆಲ್ಲ ಸತ್ಯವಾಗಬೇಕು ಅಂದ್ರೆ ಇಂತಹ ಗುರುಗಳ ಸನ್ನಿಧಾನವಿದ್ದರೆ ಮಾತ್ರ ಆಗಲಿಕ್ಕೆ ಸಾಧ್ಯ. ಅವರ ಅನುಗ್ರಹವನ್ನು ಪಡೆದಂತಹ ಆ ಸತ್ಯಪ್ರಮೋದಿತ ಶ್ರೀಪಾದಂಗಳವರು 50 ವರ್ಷಗಳ ಕಾಲ ರಾಮದೇವರ ಪೂಜೆ ಮಾಡಿದ್ದಾರೆ. ಏನು ರಾಮದೇವರು ಅಂದ್ರೆ ಸಾಮಾನ್ಯವಾ? ಸ್ವಯಂ ರಾಮದೇವರೇ ತನ್ನನ್ನು ತಾನು ಪೂಜೆ ಮಾಡಿಕೊಂಡಿದ್ದಾನೆ. ಅಂತಹ ಮೂರ್ತಿ, ಚತುರ್ಯುಗ ಮೂರ್ತಿ, ಬ್ರಹ್ಮಕರಾರ್ಚಿತವಾದ ಮೂರ್ತಿ ಮೂಲರಾಮದೇವರದು. ಅಷ್ಟೇ ಅವಲ್ಲ, ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ಹೇಳುವಾಗ ಸುಮಧ್ವಿಜಯಗಳಿಗೆ ಹೇಳ್ತಾರೆ, ಅವನಿ ಗಣಕೃತ್ ಅದಕ್ಕೆ ಹೇಳ್ತಾರೆ, ಹೇಗೆ ಶ್ರೀಮದಾಚಾರ್ಯರು ಪೂಜೆಯನ್ನು ಮಾಡ್ತಾ ಇದ್ರು ಅಂದ್ರೆ ಸಮಸ್ತ ಅವ್ಯಾಕೃತ ಆಕಾಶ, ಇಡೀ ಭೂಮಂಡಲ, ಆ ಭೂಮಂಡಲದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ. ಸರ್ವತ್ರ ವ್ಯಾಪ್ತನಾದ ಭಗವಂತ ಸರ್ವದೋಷ ದೂರನಾಗಿದ್ದಾನೆ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಅಂತಹ ಸ್ವತಂತ್ರನಾದ ಭಗವಂತ ದಶಾವತಾರ, 24 ಮೂರ್ತಿಗಳು, ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯ ಸಹಸ್ರ ರೂಪಗಳು, ಅಜಾದಿ ಪ್ರತಿಪಾದ್ಯವಾದಂತಹ ಅನಂತ ರೂಪಗಳ ಪ್ರತಿಪಾದ್ಯನಾದ ಭಗವಂತ ನನ್ನ ಬಿಂಬರೂಪದಲ್ಲಿ ಇದ್ದಾನೆ. ಅಂತಹ ಬಿಂಬರೂಪಿಯಾದ ಪರಮಾತ್ಮ ಇಲ್ಲಿರುವಂತಹ ಮೂಲರಾಮದೇವರಿಗೆ ಏನೂ ಭೇದ ಇಲ್ಲ ಅಂತ ಐಕ್ಯ ಚಿಂತನೆಯನ್ನು ಮಾಡು ಶ್ರೀಮದಾಚಾರ್ಯರು ಪೂಜೆ ಮಾಡಿದಂತಹ ಮೂರ್ತಿಯನ್ನು 50 ವರ್ಷಗಳ ಕಾಲ ಮುಟ್ಟಿ ಪೂಜೆ ಮಾಡಬೇಕು ಅಂದ್ರೆ ಏನು ಸೌಭಾಗ್ಯ ರೇ.
ಅದು ಕೊಟ್ಟಂತಹ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. ನಾವು ಇದನ್ನು ಚಿಂತನೆ ಮಾಡಬೇಕು. ನಾವು ಏನೋ ಅನ್ಕೊಳ್ತೇವೆ, ನಾವು ಕೂಡ ನಮ್ಮನೆಯಲ್ಲೂ ಇದೇ ಆಚಾರ, 30-40 ವರ್ಷಗಳ ಕಾಲ, 100 ವರ್ಷದ್ದು 200 ವರ್ಷದ್ದು ನಮ್ಮ ಮನೆಯಲ್ಲಿ ಪ್ರತಿಮೆಗಳು ಇದೆ ಅಂತ ಏನು ಆಚಾರನ ಕರೆಸ್ತೀವಿ, ಪಂಚಭಕ್ಷ ಪರಮಾನ್ನವನ್ನು ಹಾಕ್ತೇವೆ. 100-200 ವರ್ಷಗಳ ಕಾಲ ಪ್ರತಿಮೆಗಳನ್ನು ನೋಡಲಿಕ್ಕೆ ಇಷ್ಟು ಉತ್ಸುಕತೆಯಿಂದ ಪೂಜೆಯನ್ನು ಮಾಡಿಸ್ತೇವೆ. ಹುಣ್ಣಿಮೆಗೋ ಅಮಾವಾಸ್ಯೆಗೋ ಒಬ್ಬೊಬ್ಬರ ಮನೆಯಲ್ಲಿ ಪೂಜೆನೇ ಇರೋದಿಲ್ಲ, ಆಚಾರ ಬಂದೇ ಧೂಳು ಜಾಡಿಸ್ಬೇಕು ಆ ದೇವರ ಪೆಟ್ಟಿಗೆದು. ಅಂತಹ ಕಾಲ ಇದು. ಅಂತಹದ್ದು ಮೂಲರಾಮದೇವರು, ಸೀತಾದೇವಿ, ದಿಗ್ವಿಜಯ ರಾಮದೇವರು, ಸ್ವಯಂ ವೇದವ್ಯಾಸ ದೇವರು ಕೊಟ್ಟಂತಹ ಮೂರ್ತಿಗಳು. ವಂಶರಾಮ ದಿಗ್ವಿಜಯ ರಾಮದೇವರ ವಂಶರಾಮ ವಿಠ್ಠಲ ದೇವರ ಪೂಜೆಯನ್ನು ಮಾಡಬೇಕು ಅಂದರೆ ಸ್ವಯಂ ಸುರಾಹ ಏವ, ದೇವತೆಗಳೇ ಮಾಡಿ ದೇವತೆಗಳೇ ಬಂದು ಅದನ್ನು ಪೂಜೆ ಮಾಡಬೇಕೇ ಹೊರತಾಗಿ ಬೇರೆಯವರು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ದೇವಾಹ ಏವ ಇವರ ರೂಪದಲ್ಲಿ ಇದ್ದು ಅರ್ಚಯಂತಿ ರಾಘವಂ ಅಂತಾರೆ. ಅಂತಹ ಮೂಲರಾಮದೇವರ ಪೂಜೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಕೊಟ್ಟವರು ಸತ್ಯಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಅಂತ ತಮ್ಮ ಸ್ತೋತ್ರದಲ್ಲಿ ಮಹಾನುಭಾವರಾದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಬಹಳ ಸುಂದರವಾಗಿ. ಅಂತಹ ಮಹಾನುಭಾವರು, ಆ ಮಹಾನುಭಾವರಲ್ಲಿ ನಾವು ಎಲ್ಲವನ್ನು ಬಿಟ್ಟು ಬರಬೇಕು. ಈ ಗುಡಿಗೆ, ಗುಂಡಾರಗಳಿಗೆ, ಮಠ ಮಂದಿರಗಳಿಗೆ ನಾವು ಬರ್ತಾ ಇದ್ದೇವೆ ಅಂದರೆ ಎಲ್ಲವನ್ನು ಬಿಟ್ಟು ಬರಬೇಕು. ಹೇಗೆ ಬಿಟ್ಟು ಬರಬೇಕು? ಇಲ್ಲ ಆಚಾರ್ಯ, ನಾವು ಸ್ಕೂಲ್ ಕಳಿಸಿದ್ದೇವೆ, ಊಟ ಎಷ್ಟೊತ್ತಾಗುತ್ತೆ, ನಿಮ್ಮ ಪ್ರವಚನನೇ ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಊಟ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಊಟ ಮುಗಿದ ಮೇಲೆ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು, ಇದೆಲ್ಲ ಚಿಂತನೆ ಮಾಡ್ತಾ ಇರ್ತೇವೆ. ಇದೆಲ್ಲವನ್ನು ಬಿಡ್ರಿ ಅಂತಾನೆ ಭಗವಂತ. ಇದೆಲ್ಲವೂ ಕೂಡ ನಮಗೆ ಸಾಧನೆ ಅಲ್ಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟಾರಂತೆ ಬಂದು ಮನೆ ಬಾಗಿಲ ಕಾಯ್ವಾರು, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು, ಕಾಡ ಬೆಳದಿಂಗಳು ಈ ಸಂಸಾರ. ಶ್ರೀಪಾದರಾಜರು ಆವಾಗೇ ಹೇಳಿಬಿಟ್ಟಿದ್ದಾರೆ, ಕಾಡ ಬೆಳದಿಂಗಲು ಈ ಸಂಸಾರ. ಈ ಅಜ್ಞಾನವೆಂಬ ಸಂಸಾರದಿಂದ ಹೊರಗೆ ಬರಬೇಕು ಅಂದರೆ ದೀವಿಟಿಗೆ ತಗೊಂಡು ಒಬ್ಬರು ನಮಗೆ ಅನುಗ್ರಹ ಮಾಡೋರು ಇರ್ಬೇಕ್ರಿ. ಅವ್ರು ಯಾರು ಅಂದರೆ ಗುರುಗಳು. ಆ ಗುರುಗಳ ಅನುಗ್ರಹವಾದರೆ ಮಾತ್ರ ಮಂಚ ಬಾರದು, ಮಡದಿ ಬಾರದು ಅಂತ ಎಲ್ಲವನ್ನು ತ್ಯಾಗ ಮಾಡಿ ಬರಬೇಕು. ಮಠಕ್ಕೆ ಬರುವಾಗ ಕೇವಲ ಅವರ ಆರಾಧನೆ, ಅವರ ಪಾಠ ಪ್ರವಚನ, ಅವರ ಮಹಿಮೆ, ಎಲ್ಲಿ ಯಾವ ದೇವತೆಗಳು ಇದ್ದಾರೆ ಅವರನ್ನು ಮಾತ್ರ ನಾವು ಮಹಿಮೆಯನ್ನು ಕೇಳಲಿಕ್ಕೆ ಬರಬೇಕು ಅಂತ ಏಕಾಗ್ರ ಚಿತ್ತೆಯಿಂದ ಬರಬೇಕು ಅಂತ ಸುಂದರವಾಗಿ ಹೇಳ್ತಾರೆ. ಅಂತಹ ಸತ್ಯಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ತಾವು ಮಾಡದೇ ಇರುವ ದಾನ ಧರ್ಮಗಳು ಇಲ್ಲ, ತಾವು ಮಾಡದೇ ಇರುವಂತಹ ಅನುಗ್ರಹವೇ ಇಲ್ಲ. ಹಸ್ತದಲ್ಲಿ ಫಲ ಕೊಡೋದು ಅಂತ ಕೆಲವರೆಲ್ಲ ನೋಡ್ತಾ ಇರ್ತಾರೆ, ನಿಮ್ಮ ಮುಖ ನೋಡಿದರೆ ನಾನು ಫಲ ಹೇಳ್ತೇನೆ ಅಂತ. ಅಂತಹ ಗುರುಗಳ್ರಿ ಇವರು ಸತ್ಯಸಂಕಲ್ಪ ತೀರ್ಥ ಶ್ರೀಪಾದಂಗಳವರು. 3 ದಿವಸ ಆರಾಧನೆ ಬಂದಾಗಲ್ಲ, ಆರಾಧನೆ ಬಿಟ್ಟು ಏನೋ ಒಂದು ಕೆಲಸ ಆಗಬೇಕು ಅಂತ 3 ದಿವಸ ನಾವು ಪ್ರದಕ್ಷಿಣೆ ಹಾಕಿದ್ರು ಕೂಡ 4ನೇ ದಿವಸಕ್ಕೆ ಫಲವನ್ನು ಕೊಡುವಂತಹ ವ್ಯಕ್ತಿಗಳು ಸತ್ಯಸಂಕಲ್ಪ ತೀರ್ಥ ಶ್ರೀಪಾದಂಗಳು. ಹಸ್ತಫಲವನ್ನು ಕೊಡ್ತಾರೆ, ಅದನ್ನು ನಾವು ತಿಳಿದುಕೊಳ್ಳಬೇಕು. ಅವರ ಎಲ್ಲರೂ ಕೂಡ ಒಬ್ಬ ವ್ಯಕ್ತಿ ಕೇಳ್ತಾನಂತೆ, ಇಷ್ಟೆಲ್ಲ ಗುರುಗಳಿದ್ದಾರೆ, ರಾಯರಿದ್ದಾರೆ, ಸತ್ಯ ಸಂಕಲ್ಪರಿದ್ದಾರೆ, ಸತ್ಯ ಸಂತುಷ್ಟರಿದ್ದಾರೆ, ಇಷ್ಟೆಲ್ಲ ಅವರ ಮಹಿಮೆ ಇದೆ, ಎಲ್ಲಿಂದ ಬಂತು ಇವರ ಶಕ್ತಿಗೆ ಅಂತ ಹೇಳಿದರೆ ನಾವಾದ್ರೆ ಏನು ಮಾಡ್ತಿದ್ವಿ ಗೊತ್ತಾ? ನಾನು ಅಂದ್ಬಿಡ್ತಿದ್ವಿ. ಮನೆ ಯಾರು ಕಟ್ಟಿದಪ್ಪ? ನಾನೇ. ಮಕ್ಕಳು ನನ್ನ ಮಕ್ಕಳು, ಹಣ ನಂದು, ಸಂಪತ್ತು ನಂದು, ಎಲ್ಲವೂ ನಾನು 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 ಅಂತ ಇದ್ವಿ. ಆ ಗುರುಗಳು ಹೇಳ್ತಾರೆ, ಎಲ್ಲಿಂದ ಬಂತು ಅಂದ್ರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಎಲ್ಲ ಜ್ಞಾನಿಗಳು ಕೂಡ ನಾವೊಂದಿಷ್ಟು ಏನಾದರೂ ಆಶೀರ್ವಾದವನ್ನು ಮಾಡ್ತೇವೆ ಅಂತಂದರೆ ಅದು ಕೇವಲ ನಮ್ಮ ಯಾವ ಶಕ್ತಿಯೂ ಇಲ್ಲ, ನಮ್ಮ ಮಹಿಮೆ ಇಲ್ಲ, ಕೇವಲ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪದ. ನಾನೇನು 8 ವರ್ಷಗಳ ಕಾಲ, 20, 30, 40 ವರ್ಷಗಳ ಕಾಲ ರಾಮದೇವರನ್ನು ಮುಟ್ಟಿ ಪೂಜೆ ಮಾಡಿದ ಫಲ ಏನಿದೆ ಅದರಿಂದ ಮಾತ್ರ ನಡೆಯುತ್ತೆ ಅಂತ ಆ ಮಹಾನುಭಾವರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ. ಅಂತಹ ಜ್ಞಾನಿಗಳ ಸನ್ನಿಧಾನಕ್ಕೆ ಬಂದಾಗ ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ಚಿಂತನೆಯನ್ನು ಮಾಡಬೇಕು. ಇನ್ನೂ ಒಂದು ಮಹತ್ವ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದ್ರೆ, ಸತ್ಯ ಸಂಕಲ್ಪರ ಹತ್ರ ಒಂದು ವಿಶಿಷ್ಟವಾದಂತಹ ಶಕ್ತಿ ಗಂಗಾ ಪ್ರತ್ಯಕ್ಷ. ಇನ್ನು ಸತ್ಯ ಸಂತುಷ್ಟರ ಹತ್ರ ಇಲ್ಲೇ ಸುತ್ತಮುತ್ತಲೂ ನಡೀತಾ ಇದೆ ಯಾವುದು? ಕಾವೇರಿ. 3 ತೀರ್ಥಗಳ ಸನ್ನಿಧಾನ ಯಾವುದು? ತ್ರಿವೇಣಿ ಸಂಗಮ ಇಲ್ಲಿದೆ ರೀ. ಗಂಗಾ, ಯಮುನಾ ಮತ್ತು ವಿಶೇಷವಾಗಿ ಧನ್ವಂತರಿ ದೇವರು ತನ್ನ ಪಾದದಿಂದ ಎಲ್ಲ ನದಿಗಳು ಕೂಡ ಹರಿದು ಹೋಗ್ತಾ ಇದೆ. ಆ ಸತ್ಯ ಸಂಕಲ್ಪರು, ಸತ್ಯ ಸಂತುಷ್ಟರು, ಧನ್ವಂತರಿ, ವಿಶೇಷವಾಗಿ ಸತ್ಯಪರಾಯಣರು ಪೂಜೆ ಮಾಡಿದಂತಹ ಯಾವ ಪ್ರಾಣದೇವರು, ಧನ್ವಂತರಿ ರೂಪ ಭಗವಂತನ ಸನ್ನಿಧಾನ ಅಂದರೆ ಒಂದು ದೊಡ್ಡ ತ್ರಿವೇಣಿ ಸಂಗಮವೇ ಸರಿ.
ನಾವು ಇಲ್ಲಿ ಬಂದು ಒಂದು ಊಟ ಮಾಡಿದ್ದೇವೆ, ಒಂದಿಷ್ಟು ಪ್ರವಚನ ಮಾಡಿದ್ದೇವೆ, ಒಂದಿಷ್ಟು ಪ್ರದಕ್ಷಿಣೆ ಹಾಕಿದ್ದೇವೆ ಅಂದರೆ ತ್ರಿವೇಣಿ ಸಂಗಮದ ಸ್ನಾನ ಮಾಡಿದ ಪುಣ್ಯ ನಮಗೆ ಬರುತ್ತೆ. ಇದನ್ನು ಚಿಂತನೆ ಮಾಡಿಕೊಂಡು ನಾವು ಪ್ರದಕ್ಷಿಣೆ ನಮಸ್ಕಾರಗಳು ಹಾಕಿದಾಗ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ, ಗುರುಗಳು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು, ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರು ಮತ್ತು ಧನ್ವಂತರಿ ರೂಪ ಪರಮಾತ್ಮ ಹರಿವಾಯು ಗುರುಗಳ ಅನುಗ್ರಹ ಇಲ್ಲಿದೆ. ಆ ಮೈಸೂರು ಜನರು ಮಾಡಿದಂತಹ ದೊಡ್ಡ ಪುಣ್ಯ ಅಂದರೆ ಆಚಾರ್ಯರು ತಿಳಿಸಿದಂತೆ ಈ ಎಲ್ಲ ಹರಿವಾಯು ಗುರುಗಳು ಇಲ್ಲಿ ಇದ್ದಾರೆ. ಅವರ ಅನುಗ್ರಹವನ್ನು ಪಡಿಬೇಕು. ಜ್ಞಾನವನ್ನು ಕೊಡೋದಕ್ಕಾಗಿ ಸತ್ಯ ಸಂತುಷ್ಟರು, ಸತ್ಯ ಸಂಕಲ್ಪರು ಇದ್ದಾರೆ. ಅಜ್ಞಾನ ಯಾವಾಗ ಬರೋದು? ಕಣ್ಣಿಗೆ ತಾನೇ ಬರೋದು. ಆ ಎರಡು ಕಣ್ಣಿಗಳಿಗೆ ಬಂದಂಥ ಅಜ್ಞಾನವನ್ನು ನಾಶ ಮಾಡೋದಕ್ಕಾಗಿ ಎರಡು ಕಣ್ಣುಗಳಂತೆ ಮೈಸೂರು ಜನರಿಗೆ ಇದ್ದಾರೆ. ಯಾರು ಗೊತ್ತಾ? ಸತ್ಯ ಸಂಕಲ್ಪರು, ಸತ್ಯ ಸಂತುಷ್ಟರು ಅಂತಾರೆ. ಇನ್ನ ಮೂರನೇ ಕಣ್ಣು ಯಾರು? ಗೊತ್ತೇ ಆಗೋದಿಲ್ರಿ. ಭಗವಂತ ಕಾಣಿಸ್ತಾನ? ಇಲ್ಲಿ ಪ್ರತಿಮೆಯಲ್ಲಿ ಕಾಣಿಸ್ತಾ ಇದ್ದಾನೆ. ಅದೃಷ್ಟನಾದ ಭಗವಂತ ಮೂರನೇ ಕಣ್ಣೆ ಆ ಧನ್ವಂತರಿ ರೂಪವಾದ ಪರಮಾತ್ಮ. ತ್ರಿವೇಣಿ ಸಂಗಮ, ತ್ರಿನೇತ್ರ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ ಈ ಸನ್ನಿಧಾನದಲ್ಲಿ. ದೊಡ್ಡ ಸನ್ನಿಧಾನ, ದೊಡ್ಡ ಪರ್ವಕಾಲ, ದೊಡ್ಡ ಸನ್ನಿಧಾನ. ಅಷ್ಟೇ ಅಲ್ಲ, ನಮ್ಮ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಗುರುಗಳು, ಧನ್ವಂತರಿ ಪ್ರತಿಷ್ಠಾಪನೆ ಮಾಡಿದಂತಹ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಅವರು ಒಂದು ಬಾರಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿದರೆ ಅನಂತ ಗುಣಪರಿಪೂರ್ಣನಾದ ಅನಂತ ಸನ್ನಿಧಾನವನ್ನು ಅಲ್ಲಿ ತುಂಬಿಬಿಟ್ಟಿರ್ತಾರೆ. ಆ ಸತ್ಯ ಸಂತುಷ್ಟರ, ಸತ್ಯ ಸಂಕಲ್ಪ ತೀರ್ಥರ ಮಧ್ಯದಲ್ಲಿ ಇರುವಂತಹ ಧನ್ವಂತರಿ ರೂಪಿ ಪರಮಾತ್ಮನಲ್ಲಿ ಅನೇಕ ಸನ್ನಿಧಾನವನ್ನು ತುಂಬಿದಂತಹ ಏಕೈಕ ವ್ಯಕ್ತಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಅವರೂ ಕೂಡ ಇವರಂತೆ ಇದ್ದಾರೆ. ಕ್ಷಾಮಕಾಲ ಇಲ್ಲೂ ಬಂದಿದೆ. ಕಲಿಯುಗದಲ್ಲಿ ಕ್ಷಾಮಕಾಲ ಬಂದಿತ್ತು. ಯಾವಾಗ ಗೊತ್ತಾ? ಕರೋನಾ ಟೈಮಲ್ಲಿ. ಕರೋನಾ ಟೈಮಲ್ಲಿ ಸತ್ಯ ಸಂಕಲ್ಪರಂತೆ, ಸತ್ಯ ಪ್ರಮೋದರಂತೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಕೂಡ ಮನೆ ಮನೆಗೆ ಹೋಗಿ ರಾಮಪ್ರಸಾದ ಎಂದು ಮನೆ ಮನೆಗೆ ಹೋಗಿ, ಯಾಕೆ ಗೊತ್ತಾ? ಕೆಲವರು ತಿಂತಾರೆ, ಕೆಲವರು ಆ ಕಾಲಕ್ಕೆ ಯಾರೋ ತಂದ್ಕೊಡ್ತಿದ್ರು, ಅಯ್ಯೋ ಶುದ್ಧವಾಗಿ ಬರೋದಿಲ್ಲ, ಹೇಗೆ ತಿನ್ನೋದು? ನಿತ್ಯ ದೇವರ ಪೂಜೆ ಮಾಡ್ಕೊಂಡು ತಿನ್ನೋರು, ತೀರ್ಥ ತಗೊಂಡು ತಿನ್ನೋರು, ಹೇಗೆ ಅಂತ ಈ ಎಲ್ಲ ಚಿಂತೆಯನ್ನು ಬಿಡ್ರಿ, ನಾನು ರಾಮಪ್ರಸಾದ ಅಂತ ಮಠದಿಂದ, ಉತ್ತರಾದಿ ಮಠದಿಂದ ಎಲ್ಲ ಪದಾರ್ಥಗಳನ್ನು ಮಾಡಿಸಿ ಮನೆ ಮನೆಗೆ ಹೋಗಿ ಕ್ಷಾಮಕಾಲದಲ್ಲಿ ರಾಮಪ್ರಸಾದವನ್ನು, ಅನ್ನದಾನವನ್ನು ಮಾಡಿದಂತಹ ಮತ್ತೆ ಅಭಿನವ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಾವು ನೋಡಬೇಕು, ನೋಡಿದ್ದೇವೆ ಕೊರೋನಾ ಕಾಲದಲ್ಲಿ. ಅಂತಹ ಮಹಾನುಭಾವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಅವರ ಅನುಗ್ರಹ, ಅವನಂತರ್ಯಾಮಿಯಾದ ಸತ್ಯ ಸಂತುಷ್ಟ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಗಳವರಂತರ್ಯಾಮಿಯಾದ ಧನ್ವಂತರಿ ರೂಪಿ ಪರಮಾತ್ಮನಲ್ಲಿ ಏನು ಕೇಳಿಕೊಳ್ಳಬೇಕು? ನಿತ್ಯದಲ್ಲಿಯೂ ಕೂಡ ಏನು ಕೇಳಿಕೊಳ್ಳಬೇಕು? ಯಮದೇವರು ಹೇಳ್ತಾರೆ, ಯಾರನ್ನು ಕರೆದುಕೊಂಡು ಬರಬೇಕು ಅಂತ, ನರಕಕ್ಕೆ ಯಾರು ಹೋಗೋರು ಅಂತ. ಇಲ್ಲಿದ್ದವರು ಯಾರು ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಚಿಂತೆಯೇ ಮಾಡಬೇಡ್ರಿ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ಯಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ ತಾನ್ ಆನಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಯಾರು ನಿತ್ಯದಲ್ಲಿಯೂ ಕೂಡ ದೊಡ್ಡ ತಲೆ ಇಟ್ಕೊಂಡಿದ್ದಾರೆ, ಅವರ ಬಾಸಿಗಳಿಗೆ ನಮಸ್ಕಾರ ಮಾಡ್ತಾರೆ, ದೇವರಿಗೆ ನಮಸ್ಕಾರ ಮಾಡೋದಿಲ್ಲ, ಅವರನ್ನು ಎಳ್ಕೊಂಡು ಬಾ ಅಂತಾನೆ ಭಗವಂತ. ಯಾರು ಕಣ್ಣುಗಳು ಶುದ್ಧವಾದ ಕಣ್ಣುಗಳು ಇದೆ, ಸತ್ಯ ಸಂತುಷ್ಟರು, ಸತ್ಯ ಸಂಕಲ್ಪರು, ಧನ್ವಂತರಿ ರೂಪಿ ಪರಮಾತ್ಮ ಮೂಲರಾಮದೇವರ ದರ್ಶನ ಮಾಡೋದಿಲ್ಲ, ಅವರನ್ನು ಎಳೆದುಕೊಂಡು ಬಾ ಅಂತಾನೆ ಭಗವಂತ. ಯಾರ ಬಾಯಲ್ಲಿ ಸತ್ಯ ಸಂಕಲ್ಪ ತೀರ್ಥ ಶ್ರೀ ಸ್ವಾಮಿ ಪರದ ಗುರುಭ್ಯೋ ನಮಃ ಅಂತ ಬರೋದಿಲ್ಲ, ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ, ಸತ್ಯಾತ್ಮ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಅಂತ ಬರೋದಿಲ್ಲ, ಅವರನ್ನು ಎಳೆದುಕೊಂಡು ಬಾ ಅಂತಾನೆ. ಯಾರ ಕೈಗಳಲ್ಲಿ ಸಾಲಿಗ್ರಾಮಾದಿ ಪೂಜೆಗಳು, ಗುರುಗಳ ಸೇವೆ, ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ ಯಾರು ಮಾಡೋದಿಲ್ಲ, ಅವರನ್ನು ಎಳಕೊಂಡು ಬಾ ಅಂತಾನೆ ಭಗವಂತ. ಯಾರ ಪಾದಗಳು ತೀರ್ಥಕ್ಷೇತ್ರಗಳಿಗೆ ಹೋಗೋದಿಲ್ಲ, ಪಾತ್ರರ ಸಂಗಡ ಯಾತ್ರೆವ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಯಾರು ಮಾಡೋದಿಲ್ಲ, ಸತ್ಪಾತ್ರರ ಜೊತೆ ತೀರ್ಥಕ್ಷೇತ್ರಗಳಿಗೆ ಹೋಗೋದಿಲ್ಲ, ಅವರನ್ನು ಕರೆದುಕೊಂಡು ಬಾ ಅಂತಾನೆ ಭಗವಂತ. ಆದ್ದರಿಂದ ಅವರ ಲೀಸ್ಟಿಗೆ ನಾವು ಹೋಗೋದೇ ಇಲ್ಲ, ಹೋಗಲೂ ಬಾರದು ಅಂತಾನೆ. ಆದ್ದರಿಂದ ಆ ಸತ್ಯಾತ್ಮ ತೀರ್ಥರಲ್ಲಿ, ಸತ್ಯ ಸಂಕಲ್ಪ ತೀರ್ಥರಲ್ಲಿ, ಸತ್ಯ ಸಂತುಷ್ಟ ತೀರ್ಥರಲ್ಲಿ, ಧನ್ವಂತರಿ ರೂಪ ಪರಮಾತ್ಮನಲ್ಲಿ ಮುಂದೆ ಬರುವಂತಹ ಅಧಿಕ ಮಾಸದಲ್ಲಿ ವಿಶೇಷವಾಗಿ ರಾಮದೇವರಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕು ಅಂದರೆ, ನಾವು ಹೇಳ್ತಾರೆ ವಾದಿರಾಜ ಶ್ರೀಪಾದಂಗಳವರು ತಮ್ಮ ಸ್ತೋತ್ರದಲ್ಲಿ ಹೇಳ್ತಾರೆ, ಯಾವಾಗಲೂ ಕೂಡ ನಮ್ಮ ಶಿರದಿಂದ ದೇವರಿಗೆ ಗುರುಗಳಿಗೆ ನಮಸ್ಕಾರ ಮಾಡುವಂತಹ ಯೋಗ್ಯತೆ ಕೊಡು, ನಮ್ಮ ಕಣ್ಣುಗಳಿಂದ ದೇವರ ಗುರುಗಳ ದರ್ಶನ ಮಾಡುವಂತಹ ಸೌಭಾಗ್ಯ ಕೊಡು, ಬಾಯಿಂದ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡುವಂತಹ ಸೌಭಾಗ್ಯ ಕೊಡು, ಒಟ್ಟಿಗೆ ದೇವರಿಗೆ ಅರ್ಪಿತವಾದ ಅನ್ನವನ್ನು ತಿನ್ನುವಂತಹ ಸೌಭಾಗ್ಯ,
ಕೈಗಳಲ್ಲಿ ಯಾವಾಗಲೂ ದೇವರ ಪೂಜೆ ಗುರು ಹಿರಿಯರ ಸೇವೆ ಮಾಡುವಂತಹ ಸೌಭಾಗ್ಯವನ್ನು ಕೊಡು. ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹ ಸೌಭಾಗ್ಯವನ್ನು ನನ್ನ ಪಾದಗಳಿಗೆ ಕೊಟ್ಟು ಶುದ್ಧವಾಗಿ ಇಂದ್ರಿಯಗಳನ್ನು ಮಾಡು. ಈ ಶುದ್ಧವಾದ ಇಂದ್ರಿಯಗಳಿಂದ ಸತ್ಕರ್ಮಗಳನ್ನು ಮಾಡಿಸು. ಅಂತಹ ಸತ್ಕರ್ಮಗಳಿಂದ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಬೇಕು ಅಂತ. ಯಾಕೆ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕರ್ಮಣ ಜ್ಞಾನಮಾಪ್ನೋತಿ ಜ್ಞಾನೇನೈವ ಪರಂಪದಂ. ಕೊನೆಗೆ ನಾವು ಮಾಡುವಂಥ ಎಲ್ಲ ಕರ್ಮಗಳು, ಪ್ರದಕ್ಷಿಣೆ, ನಮಸ್ಕಾರ, ಎಲ್ಲ ಕರ್ಮಗಳು ಕೂಡ ಸತ್ಕರ್ಮಗಳಾಗಬೇಕು. ಆ ಸತ್ಕರ್ಮಗಳಿಂದ ಜ್ಞಾನದಿಂದ ಭಗವಂತ ಗುರುಗಳು ಮೋಕ್ಷವನ್ನು ಕೊಟ್ಟು ಮೋಕ್ಷದ ಹಾದಿಯಲ್ಲಿ ಇರುವಂತೆ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಗುರುಗಳಲ್ಲಿ ನಿತ್ಯದಲ್ಲಿ ಪ್ರಾರ್ಥನೆ ಮಾಡಬೇಕು. 3 ದಿವಸ ಆರಾಧನೆ ಅಂತ ಮಾಡ್ತಾರೆ. ಏನು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಡ್ರಿ ಅಂತ ಕೇಳಬೇಕು. ಪೂರ್ವಾರಾಧನೆ ಬರ್ತೇವೆ, ಏನೋ ಬೇಡ, ಭಗವಂತನಲ್ಲಿ ಗೋವಿಂದೇ ದೇಹಿ ಭಕ್ತಿಂ, ಭಗವಂತನಲ್ಲಿ ಭಕ್ತಿ. ಮಧ್ಯಾರಾಧನೆ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಗುರುಗಳಲ್ಲಿ ಸತ್ವಜ್ಞಾನವನ್ನು, ಶಾಸ್ತ್ರದ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡ್ರಿ. 3ನೇ ದಿವಸ ಉತ್ತರಾರಾಧನೆ ಬಂದ್ವಿ, ಇಲ್ಲಂದ್ರೆ ಇಲ್ಲ. ಯಾಕೆ ಅಂದರೆ ವೈರಾಗ್ಯ ಬರಲಿಕ್ಕೆ ಸಾಧ್ಯ ಇಲ್ರಿ. ಅದಕ್ಕೆ ಉತ್ತರಾರಾಧನೆ ಕೆಲವರು ಬರೋದೇ ಇಲ್ಲ ಆರಾಧನೆಗೆ. ಮಧ್ಯಾರಾಧನೆ ಮುಗಿದು ಹೋಯ್ತು ಅಂತ ಬಿಟ್ಟು ಬಿಡ್ತಾರೆ. ಹಾಗೆ ಬಿಡಬಾರ್ದು. ವೈರಾಗ್ಯ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರುತ್ತು ಅಂತ 3 ದಿವಸಗಳ ಆರಾಧನೆ ನಡೆಯುತ್ತೆ. ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಅಂತಹ ಗುರುಗಳು ವಿಶೇಷವಾಗಿ ವಾಯುದೇವರ, ವಿಶೇಷವಾಗಿ ಎಲ್ಲ ದೇವಾನುದೇವತೆಗಳ, ಎಲ್ಲ ನದಿಗಳ ಸನ್ನಿಧಾನವುಳ್ಳಂತಹ ಆ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳಿಗೆ ನಮಸ್ಕಾರ ಮಾಡಬೇಕಾದರೆ ಪ್ರದಕ್ಷಿಣೆ ಹಾಕುವಾಗ ನಾವು ಚಿಂತನೆ ಮಾಡಬೇಕು. ಸಮಸ್ತ ಶಾಸ್ತ್ರಗಳ ಸನ್ನಿಧಾನ ಉಂಟು, ಸಮಸ್ತ ತೀರ್ಥಕ್ಷೇತ್ರಗಳ ಸನ್ನಿಧಾನ ಉಂಟು, ಸಮಸ್ತ ಗುರುಗಳ, ಅವರ ಮೇಲಿನ ಗುರುಗಳವರೆಗೂ ಸನ್ನಿಧಾನ ಉಂಟು. ಅಷ್ಟೇ ಅಲ್ಲ, ತಾವು ಮಾಡಿದಂತಹ ಪಾಠ ಪ್ರವಚನ ಮೂಲರಾಮದೇವರು ಮುಟ್ಟಿ ಮುಟ್ಟಿ ಪೂಜೆ ಮಾಡಿದಂತಹ ಸನ್ನಿಧಾನ ಅವರಲ್ಲಿ ಇದೆ. ಅಂತಹ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನದಿಂದ ಒಂದು ಪ್ರದಕ್ಷಿಣೆ ಹಾಕಿದರೂ ಕೂಡ ಅಶ್ವಮೇಧ ಫಲ ಬರ್ತಾ ಇದೆ. 1000 ಪ್ರದಕ್ಷಿಣೆ ಹಾಕಿ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಅಂತಹ ಪುಣ್ಯ ನಮಗೆ ಕೊಡ್ತಾನೆ ಭಗವಂತ. ಅಂತಹ ಗುರುಗಳು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಹಿತೋಪ್ಯತಿಶಯವಾದ ನಿಮಗೆ ನಮಗೆ ಎಲ್ಲ ಶಾಸ್ತ್ರದ ಪಾಠ ಪ್ರವಚನ ಮಾಡುವಂತಹ ಸೌಭಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ 2 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಅವಕಾಶವನ್ನು ಕೊಟ್ಟಂತಹ ಪೂಜ್ಯ ಅನಿರುದ್ಧಾಚಾರ್ಯರ ಒಂದು ವಿಶೇಷವಾದ ಕರ್ತೃತ್ವ ಶಕ್ತಿ ಹೇಗಿದೆ ಅಂದರೆ, ತಾವು ಒಂದು ಮೂಲೆಯಲ್ಲಿ ಕುತ್ಕೊಳ್ತಾರೆ, ಎಲ್ಲ ಕೆಲಸವೂ ಆಗಿದೆ ಅಂತ ಹೇಳ್ತಾರೆ. ಇದು ಯಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ರಿ. ಯಾರೋ ಒಬ್ಬರು ವ್ಯಕ್ತಿಗಳು ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಅಲ್ಲ, ಅವರು ಮೂಲೆಯಲ್ಲಿ ಕೂತಿರ್ತಾರೆ, ಎಲ್ಲ ಕೆಲಸವೂ ಆಗತ್ತೆ. ಯಾರೋ ಬಂದು ಪಂಚಾಮೃತಾಭಿಷೇಕ ಅವರು ಮಾಡಿ ಮುಗಿಸಿದ ಮೇಲೆ ಅವರ ತಂದೆಯವರು ಬರ್ತಾರೆ, ಅಚ್ಯುತಾಚಾರ್ಯರು ಬರ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಪೂಜಾದಿಗಳನ್ನು ಮಾಡ್ತಾರೆ. ಅಲಂಕಾರ ಮಾಡಲಿಕ್ಕೆ ರಘುತ್ತಮಾಚಾರ್ಯರು ಬರ್ತಾ ಇರ್ತಾರೆ, ಅವರು ಒಂಚೂರು ಅಲಂಕಾರವನ್ನು ಮಾಡ್ತಾರೆ. ಆದ ನಂತರದಲ್ಲಿ ಬಡಿಸೋರು ಬರ್ತಾರೆ, ಎಲ್ಲರಿಗೂ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ ಇಂತಿಂಥ ಕೆಲಸ ಮಾಡಬೇಕು ಅಂತ. ಬಡಿಸೋರು ಕೂಡ ಎಲೆ ಸಹಿತ ಹಾಕಿಬಿಟ್ಟಿದ್ದಾರೆ ಕೆಳಗ, ಪ್ರವಚನ ಮುಗಿಲಿ ಅಂತ ಕಾಯ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಹೋಗ್ತಾರೆ, ಪ್ರವಚನ ಉಪ್ಪು ಹಾಕಿರ್ತಾರೆ, ಎಲೆ ಹಾಕಿರ್ತಾರೆ, ಬಡಿಸೋರು ಬಡಿಸ್ತಾರೆ. ಆದ್ರ ನಂತರದಲ್ಲಿ ಊಟವೂ ಮುಗಿದು ಹೋಗುತ್ತೆ. ಅವರು ಕೇವಲ ಒಂದು ಕಡೆ ನಿಂತು ಗುರುಗಳ ಸ್ಮರಣೆ ಮಾಡ್ತಾ ಇರ್ತಾರೆ ಅಷ್ಟೇ. ಆ ಗುರುಗಳ ಸ್ಮರಣೆಯಿಂದ ವಿಶೇಷವಾದಂತಹ ಕರ್ತೃತ್ವ ಶಕ್ತಿ, ಇಂತಹ ದೊಡ್ಡ ಭವನ ನಿರ್ಮಾಣ ಗುರುಗಳ ಅನುಗ್ರಹದಿಂದ, ಧನ್ವಂತರಿಯ ಪ್ರತಿಷ್ಠಾಪನೆ ಆ ಗುರುಗಳ ಅನುಗ್ರಹದಿಂದ ನಿಮಿತ್ತ ಮಾತ್ರ ಆ ಯಾವ ಅನಿರುದ್ಧಾಚಾರ್ಯರು, ಪೂಜ್ಯ ಅನಿರುದ್ಧಾಚಾರ್ಯರು ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈ ಅವಕಾಶವನ್ನು ಕೊಟ್ಟಂತಹ ಆಚಾರ್ಯರಿಗೆ ಅನಂತ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಈ ಎಲ್ಲ ಪುಣ್ಯವನ್ನು ಕೂಡ ಭಗವಂತನಲ್ಲಿ, ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ, ಮತ್ತೆ ಮತ್ತೆ ಅವಕಾಶಗಳನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡ್ರಿ ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ 2 ಮಾತುಗಳನ್ನು ಮುಡಿಸ್ತೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣೋರ್ಮೇ ಪರಮಸ್ವರುತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಪಂಡಿತ ಫಣೀಂದ್ರಾಚಾರ್ಯರು ಊಟದ ಸಮಯ ಆಗಿದ್ದು ಗೊತ್ತಾಗದೇ ಇದ್ದಂತೆ ಬಹಳ ಸುಂದರವಾಗಿ ಅನೇಕ ದೇವರು ಗುರುಗಳ ಮಹಿಮೆಗಳನ್ನು, ಅನೇಕ ಕಥೆಗಳ ಉದಾಹರಣೆಗಳ ಮೂಲಕವಾಗಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಯಾವ ಅಪೇಕ್ಷೆ, ಪುಸ್ತಕದ ಅಪೇಕ್ಷೆಯೂ ಇಲ್ಲದೆ ಅಷ್ಟು ಸುಂದರವಾಗಿ ವಿಷಯಗಳ ನಿರೂಪಣೆಯನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರದು ಬಹಳ ಸಣ್ಣ ವಯಸ್ಸು, ನಮಗಿಂತ 2 ಕ್ಲಾಸ್ ಚಿಕ್ಕವರವರು, ಆದರೆ ಬಹಳ ಸುಂದರವಾಗಿ ಪ್ರಬುದ್ಧವಾದ ರೀತಿಯಲ್ಲಿ ಪ್ರವಚನವನ್ನು ನಡೆಸಿಕೊಟ್ಟಿದ್ದಾರೆ. ಇದು ಬಹಳ ಕ್ರೂಷಿಯಲ್ ಟೈಮ್ ಇದು. ಈ ಟೈಮಲ್ಲಿ ಪ್ರವಚನ ಮಾಡೋದು ಅನ್ನೋದು ಬಹಳ ಕಷ್ಟ. ಎಲ್ಲರೂ ನಾವು ಈಗಾಗಲೇ ನಮ್ಮ ಮನಸ್ಸು ಮುಗಿದು ಹೋಗಿರ್ತದೆ, ಆದರೂ ಕೂಡ ಅಷ್ಟು ಸುಂದರವಾಗಿ ಪ್ರವಚನವನ್ನು ತಿಳಿಸಿಕೊಟ್ಟು ನಮ್ಮೆಲ್ಲರಿಗೆ ವಿಶೇಷವಾದ ವಿಷಯಗಳನ್ನು, ಮಾಹಿತಿಗಳನ್ನು ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನೇಕ
ಅಭಿನಂದನಾ ಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇನ್ನೂ ಅನೇಕ ಜನ ವಿದ್ವಾಂಸರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ತಮ್ಮೆಲ್ಲ ಶ್ರೋತೃಗಳಿಗೆ ಗೊತ್ತಿದ್ದಂತೆ ಇಲ್ಲಿ ಭಾಗವತ ಸಂವತ್ಸರ ಸತ್ರ ಪ್ರತಿ ತಿಂಗಳು ಕೂಡ 5 ದಿನಗಳ ಕಾಲ ಪ್ರವಚನ ನಡೆಯುತ್ತದೆ. ಎಲ್ಲರೂ ಕೂಡ ಆ ಪ್ರವಚನದ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ಅಧಿಕ ಮಾಸದ ಒಂದು ಇತಿಹಾಸ ಏನು ಅಂದರೆ ಸಂಜೆ ಪ್ರವಚನಕ್ಕೂ ಇಷ್ಟು ಜನ ಸೇರ್ತಾರೆ ಮೈಸೂರಿನಲ್ಲಿ ಎನ್ನುವ ಒಂದು ಇತಿಹಾಸ ಆಗಬೇಕು ಅಂತ ಒಂದು ಆಸೆ ಇದೆ. ಹೀಗಾಗಿ ಎಲ್ಲರೂ ಕೂಡ ಪ್ರವಚನಕ್ಕೆ ಬರಬೇಕು. ಕೆಲವರ ಮನಸ್ಸಿನಲ್ಲಿ ಇವರು ನಮ್ಮ ಫೇವರೇಟ್ ಆಚಾರು, ಈ ಆಚಾರ ಹೋದಾಗ ಆ ಆಚಾರ ಬಂದಾಗ ಅನ್ನೋದಿರುತ್ತೆ. ಆದರೆ ನಿಜ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳು ಇರುತ್ತೆ ಅನ್ನೋದು ಸತ್ಯ. ಆದರೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿದ್ದ ಸ್ಕಂದಗಳೇ ಇರಬಹುದು, ಗೊತ್ತಿದ್ದ ಕಥೆಗಳೇ ಇರಬಹುದು. ಅದೇ ಕಥೆಯನ್ನು ನಾವು ಎಷ್ಟು ಬಾರಿ, ನೀವೆಲ್ಲ 10ವರೆಗೆ ಬಂದಿದ್ದೀರಿ, ಯಾಕೆ? ನಿಮ್ಗೆ ಯಾರಿಗೂ ಸತ್ಯ ಸಂಕಲ್ಪರ ಮಹಿಮೆ